ನನ್ನ ಈ ಒಂದು ಕನಸಿಗೆ ಜೊತೆ ಆದವನು ಫಸ್ಟು ಇವನು ಆಕಾಶ್ ಅಂತ, ಒನ್ ಆಫ್ ದ ಪಾರ್ಟ್ನರ್ ನನಗೀಗ. ಏನು ಸುಮಂತ್ ಇದು ಚಂದನ್ ಅವ್ರ ರೀತಿ ಬೀದಿಗೆ ಬಂದ್ಬಿಟ್ರಲ್ಲ, ಎಲ್ಲನೂ ಮಾರ್ಕೊಂಡು ಏನು ಈ ಪರಿಸ್ಥಿತಿ ಹಾಗೆ ಹೀಗೆ ಅನ್ನೋಂಥದ್ದನ್ನು ಅವರಿಗೆ ಸುಮಂತ್ ಯಾವ ರೀತಿ ಕ್ಲಾರಿಟಿ ಕೊಟ್ಟಿದ್ದಾನೆ ಅನ್ನೋಂಥ ಒಂದು ಆಡಿಯೋವನ್ನು ಪ್ರಸಾರ ಮಾಡ್ತೀನಿ, ಕೇಳ್ಕೊಂಡು ಬನ್ನಿ. ಅವ್ರ ತಂದೆ ಕೋಟ್ಯಾಧೀಶರು ಅಲ್ಲ, ಅವರು ಪಾಪ ಬಡವ್ರ ಮಕ್ಳು ಅಂತ ನೀವ್ ಹೇಳ್ತಿದ್ದೀರಲ್ವಾ, ನಾನ್ ಕೂಡ ಕೇಳ್ತಾ ಇದ್ದೀನಿ ಅಂತಂದ್ರೆ ಆತರ ಇರ್ಬೇಕಾದ್ರೆ ಇವಾಗ ಅವ್ರು ಸ್ವಲ್ಪ ಸಾಲ ಗಿಲ ಮಾಡ್ಕೊಂಡ್ರೆ ಯಾರು ಬಂದು ತೀರ್ಸ್ಕೊಡ್ತಾರೆ? ಈಗ ನೀವ್ ಹೇಳಿದ್ರೆ ಅವ್ರ ತಂದೆ ಎಳ್ನೀರ್ ಮಾಡ್ತಾರೆ, ಇವ್ರು ತುಂಬಾ ಇದ್ ಮಾಡ್ತಿದಾರೆ ಅಂತ. ಇವಾಗ ಎಲೆಕ್ಷನ್ ತುಂಬಾ ಕಳ್ಕೊಂಡಂತೂ ಇರ್ತಾರೆ. ಪರ್ಸನಲಿ ಈಗ ನಿಮಿಗೂ ದುಡ್ಡೆಲ್ಲ ಹಂಚಲ್ವಲ್ಲ ಮೇಡಮ್, ಪ್ರಚಾರಕ್ಕೆ ವ್ಯಾಲೆಂಟ್ರಿ ಆಗಿ ಗಾಡಿಗಳು ಬಂದಿದೆ, ಅವಕ್ಕೆ ಡೀಸೆಲ್ ಆರು ಹಾಕ್ಸ್ಬೇಕಲ್ವಾ? ದಿನಕ್ಕೆ 3,000ದಿಂದ 4,000 ಡೀಸೆಲ್ ಬೇಕು, ಮತ್ತೆ ಊಟ ತಿಂಡಿ ಅಲ್ಲ ಅದಕ್ಕೆಲ್ಲ ಇವಾಗ ಖರ್ಚಾಗಿರುತ್ತಲ್ವಾ? 7 ಲಕ್ಷ. ಅದನ್ನ ನೆಕ್ಸ್ಟ್ ಯಾರು ಕೊಡ್ತಾರೆ ಅವರಿಗೆ ಮೇಡಮ್? ಅದನ್ನ ಇವಾಗ ಯಾರು ಕೊಡ್ತಾರೆ ಹೇಳಿ? ಇವಾಗ ನಾವು ಏನೋ ಇವತ್ತು ನೋಡ್ತೀವಿ, ನಾಳೆ ಬಿಟ್ಬಿಡ್ತೀವಿ. ಡಬಲ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ, ಯೂಟ್ಯೂಬ್ ಚಾನಲ್ ಇದೆ, ದುಡಿತಾರೆ ಅಷ್ಟೇ. ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗೈತೆ, ಮಂಜು ಗೌಡ ಅವ್ರ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗೈತೆ ಕನ್ನಡ, ಅವರು ಇಂಟರ್ವ್ಯೂ ಬರಲ್ವಂತೆ ಅಂತಂದ್ರು. ಅದೇ ಮಂಜು ಗೌಡ ಅವರು ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿ 2 ದಿನಕ್ಕೆ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಇದು ಅಣ್ಣ ಮಂಜು ಅಣ್ಣ ಅವ್ರದ್ದು ನಾಳಕ್ ಆಗಲ್ತಂತೆ, ಬಿಕಾಸ್ ಅವರ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗೈತಂತೆ. ಅವ್ರದೇ ಚಾನಲ್ ಅಲ್ಲಿ ಓಪನ್ ಒಂದು ಸವಾಲ್ ಕೇಳಿದ್ದಾರೆ, ನಿನಗೆ ತಾಕತ್ತಿದ್ರೆ ಪರ್ಮಿಷನ್ ಕೊಡು, ನನಗೆ ನಿನ್ನ ವಿಡಿಯೋಗಳನ್ನ ಹಾಕೊಳ್ಳೋದಕ್ಕೆ ಕಾಪಿ ರೈಟ್ ಹಾಕ್ಬೇಡ, ನಾನು ನಿನ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಧಾರಾಳವಾಗಿ ಹೇಳ್ತಾ ಇದೀನಿ. ಏನು ಬೇಕಾದ್ರೂ ಬಳಸ್ಕೋಬಹುದು. ಈತ ಮಾಡಿರ್ತಕ್ಕಂಥ ಅಲಿಗೇಷನ್ ಏನು, 50 ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಹೆಂಗ್ ಬಂತು ಅಂತ. ಈಗ ಲೆಕ್ಕ ಕೊಡ್ತಾ ಇದ್ದೀನಿ, 10,01,577 ರೂಪಾಯಿ ನಾವು ಬಟ್ಟೆ ಖರೀದಿ ಮಾಡಿದ್ದೀವಿ, 85,920 ರೂಪಾಯಿ ನಾವು ಬಿಫೋರ್ ಸ್ಪೆಂಡ್ ಮಾಡಿದ್ದೀವಿ. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಿಮ್ಮ ಎಲ್ಲ ಅಲಿಗೇಷನ್ಸ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ. ಈಗ ಕಾನೂನಿನ ಪ್ರಕಾರವಾಗಿ ನೀವು ಕ್ಲಿಯರ್ ಮಾಡಬೇಕು. ಚಂದನ್ನ ಸಾಧ್ಯವಾದಷ್ಟು ಬೇಗ ಬೆತ್ತಲೆ ಮಾಡಿ, ಬೆತ್ತಲು ಮಾಡಲು ಆಗದಿದ್ದರೆ ನೀವೇ ಬೆತ್ತಲೆ ಆಗುತ್ತೀರಿ, ಕಾದು ನೋಡಿ. ಎಲ್ರಿಗೂ ನಮಸ್ಕಾರ, ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಬಹುದೊಡ್ಡ ಗಂಭೀರ ಆರೋಪವೊಂದು ನನ್ನ ಮೇಲೆ ಕೇಳಿ ಬಂದಿದ್ದು ಹೆಚ್ಚು ಕಡಿಮೆ 6 ದಿನ ಆಗೋಯಿತು. ಅದಕ್ಕೆ ಸಂಬಂಧಪಟ್ಟಾಗ ಆರೋಪ ಮಾಡಿದಂಥ ವ್ಯಕ್ತಿ ಯಾವ ಮಾಧ್ಯಮಗಳಲ್ಲಾಗಲಿ ಅಥವಾ ನನ್ನ ಮುಂದೆ ಆಗಲಿ ಆರೋಪವನ್ನು ಸಾಬೀತು ಮಾಡಲು ಸಾಧ್ಯವಾಗಿಲ್ಲ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಆತನಿಗೆ ಹೇಳಿದ್ದೆ, ನಿನಗೆ 2 ರಿಂದ 3 ದಿನಗಳ ಕಾಲ ಸಮಯಾವಕಾಶ ಕೊಡ್ತೀನಿ ಕಣಪ್ಪ, ನೀನು ಅದನ್ನು ಪ್ರೂವ್ ಮಾಡು. ನಾನು ಇಮಿಡಿಯೇಟಾಗಿ ನಾನು ಕೋರ್ಟು ಕೇಸು ಅದು ಇದು ಅಂತ ಹೋದೆ ಅಂತಂದರೆ 4 ಜನ ಅನ್ಕೊಬೋದು, ಅವನಿಗೆ ಪ್ರೂವ್ ಮಾಡೋದಕ್ಕೆ ನೀವು ಅವಕಾಶನೇ ಕೊಡಲಿಲ್ವಲ್ಲ, ಬಹುಶಃ ನೀವು ಎದುರ್ಕೊಂಡಿರಬೇಕು, ಹಾಗಾಗಿ ನೀವು ಕೋರ್ಟು ಕೇಸು ಅಂತ ಹೋಗ್ಬಿಟ್ರಿ ಅನ್ನೋ ಕಾರಣಕ್ಕೆ 3 ದಿನ ಟೈಮ್ ಕೊಟ್ಟಿದ್ದೆ ಹುಡುಗಂಗೆ. ಈ ಕ್ಷಣದವರೆಗೂ ಕೂಡ ಆತ ನನ್ನ ಮೇಲೆ ಮಾಡಿರ್ತಕ್ಕಂಥ ಗಂಭೀರ ಆರೋಪಗಳನ್ನು ಸಾಬೀತು ಪಡಿಸಲಾಗಲಿಲ್ಲ. ಒಂದು ಆರೋಪ ಬಂದು ಚಂದನ್ ಗೌಡ್ರಿಗೆ ಧರ್ಮಸ್ಥಳದ ವಿಚಾರ ಮಾತಾಡ್ತಾ ಇದ್ದಾರಲ್ಲ ಅವರಿಗೆ ಫಂಡಿಂಗ್ ಆಗಿದೆ. 2ನೇ ಆರೋಪ ಬಂದು ಅವರ ಬಟ್ಟೆ ಅಂಗಡಿ 50 ಲಕ್ಷ ರೂಪಾಯಿದು, ಆ ದುಡ್ಡು ಎಲ್ಲಿಂದ ಬಂತು ಇವ್ರಿಗೆ. 3ನೇ ಆರೋಪ ಬಂದು ಎಲೆಕ್ಷನ್ ಟೈಮ್ನಲ್ಲಿ ಇವರು ಚೈನ್ನ ಅಡ ಇಡ್ತಾರೆ, ಅಡ ಇಟ್ಟು ಹೆಚ್ಚು ಕಡಿಮೆ 1 ವರ್ಷದೊಳಗಡೆ 50 ಲಕ್ಷ ರೂಪಾಯಿ ತಂದ್ಬಿಟ್ರ ಇವರು. 3ನೇ ಆರೋಪ. 4ನೇ ಆರೋಪ ಬಂದು ಇದೇ ಚಂದನ್ ಗೌಡ್ರು ಸಮೀರ್ AI ವಿಡಿಯೋ ಮಾಡಿದ ನಂತರ ಒಂದು ವಿಡಿಯೋ ಮಾಡ್ತಾರೆ, ಆ ವಿಡಿಯೋವನ್ನು ಡಿಲೀಟ್ ಮಾಡ್ತಾರೆ. ಯಾಕಂತಂದರೆ ಆ ವಿಡಿಯೋದಲ್ಲಿ ಒಬ್ಬ ಯೂಟ್ಯೂಬರ್ ನನಗೆ ಆಫರ್ ಕೊಟ್ಟಿದ್ದ ಸೌಜನ್ಯ ವಿಚಾರವಾಗಿ ಮಾತನಾಡುವಂಥ, ಅದನ್ನು ಅವರು ಹೇಳ್ಕೊಂಡಿದ್ರು, ಆದರೆ ಆ ವಿಡಿಯೋವನ್ನ ಡಿಲೀಟ್ ಮಾಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪಗಳು ಕೇಳಿ ಬಂದಿದ್ದಾವೆ. ನಾಳೆ ಬೆಳಗ್ಗೆ 8:30 ಒಳಗಡೆ ನಿಮಗೆ ಯಾವ ಯೂಟ್ಯೂಬರ್ ನನಗೆ ಆಮಿಷ ಒಡ್ಡಿದ್ದು ಸೌಜನ್ಯ ವಿಚಾರವಾಗಿ ಮಾತನಾಡೋದಕ್ಕೆ, ಅದು ಸೌಜನ್ಯ ವಿರುದ್ಧವಾಗ, ಅದು ಸೌಜನ್ಯ ಪರವಾಗ ಅಥವಾ ಯಾವ ರೀತಿ ಅನ್ನುವಂಥದ್ದು ನಿಮಗೆ ಬೆಳಗ್ಗೆ 8:30ಕ್ಕೆ ನನ್ನದೇ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡ್ತೀನಿ. ನಿಮಗೆ ಸಂಪೂರ್ಣ ದಾಖಲೆ ಸಿಗುತ್ತೆ. ಆ್ಯಂಡ್ ಒಂದು ಸ್ಪಷ್ಟಪಡಿಸ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಆ ವಿಡಿಯೋವನ್ನು ನಾನು ಡಿಲೀಟ್ ಮಾಡಿಲ್ಲ. ಬದಲಿಗೆ ಆ ಒಂದು ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 50 ರಿಂದ 60 ಯೂಟ್ಯೂಬ್ ವಿಡಿಯೋಗಳನ್ನು ಯಾರೋ ಒಬ್ಬರು ಕೋರ್ಟ್ ಆರ್ಡರ್ ತಂದು ಬ್ಲಾಕ್ ಮಾಡಿಸ್ತಾರೆ. ಅವರ ಹೆಸರನ್ನ ಈಗ ಹೇಳೋದಕ್ಕೆ ಇಲ್ಲಿ ಇಷ್ಟಪಡೋದಿಲ್ಲ. ಅದರಲ್ಲಿ ನನ್ನ ವಿಡಿಯೋ ಕೂಡ ಒಂದು, ನೀವು ಗಮನಿಸ್ಬೋದು, ಸ್ಕ್ರೀನ್ಶಾಟನ್ನೆಲ್ಲ ಹಾಕ್ತಾ ಇದ್ದೀನಿ. ಯಾವ ವಿಡಿಯೋವನ್ನು ನಾನು ಮಾಡಿದ್ನಲ್ಲ ಅದೇ ವಿಡಿಯೋವನ್ನು ಕೋರ್ಟ್ ಆರ್ಡರ್ನಿಂದ ತಂದು ಬ್ಲಾಕ್ ಮಾಡಲಾಗಿರುವುದು. ತದನಂತರ ಆ ವಿಡಿಯೋನ ಈಗ ಹೆಂಗೆ ಮಾಡ್ತಿದ್ದಾರೆ ಅಂತಂದರೆ, ಇವನು ಅದಕ್ಕೆ ಡಿಲೀಟ್ ಮಾಡಿಬಿಟ್ಟಿದ್ದಾನೆ ಎದುರುಕೊಂಡು, ಹಾಗೆ ಹೀಗೆ ಅನ್ನುವಂಥದ್ದು ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗ್ತಾ ಇದೆ. ಈಗಲೂ ಹೇಳ್ತೀನಿ, ನೀವು VPN ಆನ್ ಮಾಡಿಕೊಂಡು ನನ್ನ ವಿಡಿಯೋವನ್ನು ನೀವು ಮತ್ತೆ ಸಿಗುತ್ತೆ, ಅದು ನೋಡಬಹುದು. ಅದು ಕೇವಲ ಇಂಡಿಯಾದಲ್ಲಿ ಮಾತ್ರ ಬ್ಲಾಕ್ ಮಾಡಿರೋದು, ಅಂದರೆ ಭಾರತದ ಯಾವ ಪ್ರಜೆಯೂ ಕೂಡ ಅದನ್ನು ನೋಡಬಾರದು. ಭಾರತದ ಜನರಿಗೆ ಆ ಒಂದು ವಿಚಾರದ ವಿಡಿಯೋ ಎಲ್ಲಿಯೂ ಕೂಡ ತಲುಪಬಾರದು. ವಿದೇಶದಲ್ಲಿ ಕೂತ್ಕೊಂಡು ಬೇಕಾದ್ರೆ ನೋಡಬಹುದು, ಅಥವಾ ನಿಮ್ಮದೇ ಮೊಬೈಲಲ್ಲಿ ನೀವು VPN ಆನ್ ಮಾಡಿಕೊಂಡು ನನ್ನ ವಿಡಿಯೋಸ್ ಲಿಸ್ಟಲ್ಲಿ ಹೋದರೆ ಆ ವಿಡಿಯೋ ನಿಮಗೆ ಸಿಗುತ್ತೆ. ಬುದ್ಧಿವಂತರು ಗೊತ್ತಾಗಿದೆ, ಕೆಲವು ಅಯೋಗ್ಯರಿಗೆ ಅದು ಗೊತ್ತಾಗಿಲ್ಲ. ಹಾಗಾಗಿ ಸಮರ್ಥನೆ ಜಾಸ್ತಿ ಕೊಡುವಂಥದ್ದು ಬೇಕಾಗಿಲ್ಲ. ಸೌಜನ್ಯ ವಿಚಾರವಾಗಿ ನನಗೆ ಹಣ ಕೊಡ್ತೀವಿ, ವಿಡಿಯೋ ಮಾಡ್ತೀರಾ ಅಂತ ಕೇಳಿದಂಥ ಯೂಟ್ಯೂಬರ್ ಯಾರು, ಅವತ್ತು ನನ್ನ ನಿಲುವೇನಾಗಿತ್ತು,
ಪ್ರೆಸೆಂಟ್ ನನ್ನ ನಿಲುವು ಏನಾಗಿದೆ ಎಲ್ಲವೂ ಕೂಡ ಬೆಳಗ್ಗೆ 8:30ಕ್ಕೆ ನನ್ನದೇ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಆಗುತ್ತೆ. ದಯವಿಟ್ಟು ಮರೆಯದೆ ನೋಡಿ. ಈಗ ನಾನು ಕ್ಲಾರಿಟಿ ಅಥವಾ ಸಮರ್ಥನೆ ಕೊಡಕ್ಕೆ ಬಂದಿಲ್ಲ ನನ್ನ ಮೇಲೆ ಆಗಿರ್ತಕ್ಕಂಥ ಆರೋಪಕ್ಕೆ. ಆತನೇ ಕೊಡಬೇಕಿತ್ತು ಕ್ಲಾರಿಟಿಯನ್ನು. ಆತ ಮಾಡಿರ್ತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂಗೆ ಇವ್ರ ಬಟ್ಟೆ ಅಂಗಡಿ 50 ಲಕ್ಷ ಬೆಲೆ ಬಾಳುತ್ತೆ ಅನ್ನೋದಕ್ಕೆ ಪ್ರೂಫ್ ಇಲ್ಲಿದೆ ನೋಡಿ ಅಂತ ಹೇಳ್ಬೇಕಿತ್ತು. ಇಲ್ಲ ಅಂತಂದ್ರೆ ಈತನಿಗೆ 50 ಲಕ್ಷ ಫಂಡಿಂಗ್ ಆಗಿದೆ, ಯಾವುದೋ ಒಂದು ಕಡೆಯಿಂದ ಈತನಿಗೆ ಬಂದಿದೆ ಅನ್ನೋಂಥದ್ದನ್ನು ಕೂಡ ಆತ ದಾಖಲೆಯನ್ನು ಸಬ್ಮಿಟ್ ಮಾಡಬೇಕಾಗಿತ್ತು. ಯಾವ ಮಾಧ್ಯಮಗಳಲ್ಲೂ ಕೂಡ ಈತ ಸಬ್ಮಿಟ್ ಮಾಡ್ತಿಲ್ಲ. ಬದಲಿಗೆ ಮಾಧ್ಯಮದವರು ಕೂಡ ಈತನನ್ನ ಈ ಥರ ಗಂಭೀರ ಆರೋಪ ಮಾಡ್ತಾ ಇದ್ದಿರಲ್ಲ, ನಿಮ್ಮ ಹತ್ರ ಏನು ದಾಖಲೆ ಇದೆ ಅಂತ ಒಬ್ಬರೂ ಕೂಡ ಬಾಯಿ ಬಿಟ್ಟು ಕೇಳ್ತಿಲ್ಲ. ಇದು ನಮ್ಮ ಸಮಾಜದ ವಾಸ್ತವ ಪರಿಸ್ಥಿತಿ. ಈಗ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದಿರುವಂತಹ ವಿಚಾರ ಬಂದು, ನಾನು ಎಲೆಕ್ಷನ್ ಟೈಮ್ನಲ್ಲಿ ಚಿನ್ನ ಅಡವಿಟ್ಟಿದ್ದು ಗಿಮಿಕ್ಕ. ತದನಂತರ ಬಟ್ಟೆ ಅಂಗಡಿಗೆ 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರೋದು ಈತನ ಪ್ರಕಾರ ಅದು ನಿಜವ. ಎರಡೂ ವಿಚಾರವನ್ನು ಕೂಡ ಸ್ಪಷ್ಟಪಡಿಸ್ತೀನಿ. ಯಾರಿಗೆ ಸ್ಪಷ್ಟ ಅಂತಂದರೆ, ನನ್ನನ್ನು ಅವತ್ತಿಂದ ಇವತ್ತಿನವರೆಗೂ ನೋಡ್ಕೊಂಡು ಬಂದಿರತಕ್ಕಂಥ 9 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ಗೆ. ಯಾರೋ ಎಲ್ಲೋ ಕೂತ್ಕೊಂಡು ಗುಂಡೊಡಿತವನೇ, ಇನ್ನೇನೋ ಗಾಳಿಲೆಲ್ಲೋ ಏನೋ ಮಾಡ್ತವನೇ ಅನ್ನೋ ಕಾರಣಕ್ಕೆ ನಾನು ಕ್ಲಾರಿಟಿ ಕೊಡಬೇಕಾಗಿಲ್ಲ. ಆತ ಕ್ಲಾರಿಟಿ ಕೊಡಬೇಕು. ಆತ ಕ್ಲಾರಿಟಿ ಕೊಡುವಂಥದ್ದು ಇವತ್ತು ಸಂಜೆ 6 ಗಂಟೆ ಒಳಗಡೆ ಕೊಡಬೇಕು. 6 ಗಂಟೆಯ ನಂತರ ನನ್ನ ಕ್ರಮಗಳೇನು, ನನ್ನ ನಿಲುವುಗಳೇನು ಅನ್ನೋದನ್ನು ನಾನು ತಗೊಳ್ತೀನಿ. ಅದಾದ ನಂತರ ನಿಮಗೆ ಸತ್ಯ ಆಚೆಗೆ ಬರುತ್ತೆ. ಆದರೆ ಕೆಲವರು ಕೇಳ್ತಾ ಇದ್ದೀರಿ, ಏನು ಬ್ರೋ ಈ ಥರದೊಂದು ಗಂಭೀರವಾದಂಥ ಆರೋಪ ಬಂದಿದೆ, ನೀವು ಬಟ್ಟೆ ಅಂಗಡಿಗೆ 50 ಲಕ್ಷ ಹಾಕಿದ್ದೀರಾ ಅಥವಾ ನಿಮ್ಗೆ ಫಂಡಿಂಗ್ ಹೆಂಗೆ ಬಂತು? ಹೌದು, ಅವ್ನು ಹೇಳ್ತಾರೆ ನಿಜ ಅಲ್ವಾ? ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ದುಡ್ಡೇ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಒಡವೆ ಅಡ ಇಟ್ಟಿದ್ರಿ. ಅದಾದಮೇಲೆ ಹೆಂಗೆ ಅಷ್ಟೊಂದು ದೊಡ್ಡ ಬಟ್ಟೆ ಅಂಗಡಿ ಓಪನ್ ಮಾಡೋಕ್ಕೆ ಸಾಧ್ಯ? ಎಲ್ಲನೂ ಕೇಳಿದ್ರಿ. ಓಕೆ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಇದು ಬಿಸ್ನೆಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟು ನಮ್ಮ ಅಂಗಡಿದು. ಇದು ಬಂದು ಐಟಮ್ ಪರ್ಚೇಸ್ ಮಾಡಿರೋದು. ಇದು ಬಂದು ಐಟಮ್ ಲಿಸ್ಟ್, ಅಂದರೆ ನಾವು ಕಂಪ್ಯೂಟರ್ಗೆ ಆ್ಯಡ್ ಮಾಡ್ತೀವಲ್ಲ ಅದು. ಇದು ಪರ್ಚೇಸ್ ಮಾಡಿರೋದು, ಯಾವ್ಯಾವ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತ, ಇದು ಕೂಡ ಪರ್ಚೇಸ್ ಮಾಡಿರೋವಂಥದ್ದು. ಈ ಬುಕ್ ಬಂದು ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋವಂಥದ್ದು, ಇನ್ವೆಸ್ಟ್ಮೆಂಟ್ ಬುಕ್. ನೀವು ನೋಡ್ಬೋದು, ಇಲ್ಲಿ ಕಾಣುತ್ತಿದ್ದು. ಇದು ಬಂದು ನಮ್ಮ ಅಂಗಡಿಗೆ ಸಂಬಂಧಪಟ್ಟ ಲೀಗಲ್ ಡಾಕ್ಯುಮೆಂಟ್ಸು. ಕಾನೂನಿನ ಪ್ರಕಾರವಾಗಿ ನಾವು ಏನು ಮಾಡ್ಕೊಂಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಲೀಗಲ್ ಡಾಕ್ಯುಮೆಂಟ್ಸು. ಮೊದಲಿಗೆ ನಾನು ಎಲೆಕ್ಷನ್ ಟೈಮ್ನಲ್ಲಿ ಚಿನ್ನ ಅಡವಿಟ್ನಲ್ಲ, ಅದನ್ನು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ಪ್ರಸಾರ ಮಾಡ್ತಾ ಇರ್ತೀನಿ ಅಲ್ಲಲ್ಲೇ, ನಿಮಗೆ ಯೂಟ್ಯೂಬಲ್ಲಿ ನೀವು ಗಮನಿಸ್ಬೋದು. ಯಾವ ಸಂದರ್ಭದಲ್ಲಿ ನಾನು ಗೋಲ್ಡನ್ನು ಅಡ ಇಟ್ಟಿದ್ದು ಅಂತಂದರೆ, ಚುನಾವಣೆಗೆ ಕೇವಲ ಇನ್ನು 4 ರಿಂದ 5 ದಿನ ಇದೆ ಅನ್ನುವಂಥ ಸಂದರ್ಭದಲ್ಲಿ ನನ್ನ ರಿಂಗು ಮತ್ತು ಇದೇ ಚೈನನ್ನು ನಾನು ನನ್ನ KR ಪೇಟೆಯ ಮಹಾವೀರ್ ಜ್ಯುವೆಲರ್ಸ್ ಅನ್ನುವಂಥ ಒಂದು ಶಾಪ್ಗೆ ಅಡ ಇಡ್ತೀನಿ. ಸೂಕ್ತವಾದಂಥ ದಾಖಲೆ ಕೊಡ್ತಾ ಇದ್ದೀನಿ. ಯಾವುದು ಕೂಡ ಸುಮ್ಮನೆ ಎಲ್ಲೋ ಅಲಿಗೇಷನ್ ಮಾಡಿಬಿಟ್ಟು ಹಾರಾಡ್ಕೊಂಡು ತೂರಾಡ್ಕೊಂಡು ಹೋಗುವಂಥದ್ದಲ್ಲ. ಮಹಾವೀರ್ ಜ್ಯುವೆಲರ್ಸ್ ಹತ್ರ ಹೋಗ್ಬಿಟ್ಟು ನಾನು ನನ್ನದೇ ಚೈನು ಮತ್ತು ಉಂಗುರವನ್ನು ಕೊಡೋದ್ರ ಜೊತೆಗೆ 1,99,000 ಹಣವನ್ನು ನಾನು ಪಡ್ಕೊಂಡಿದ್ದೀನಿ ಅವರಿಂದ ಅಕೌಂಟಿಗೆ, ಕ್ಯಾಶ್ ರೂಪದಲ್ಲ. ನೀವು ಸ್ಕ್ರೀನ್ಶಾಟ್ ಪ್ಲೇ ಮಾಡ್ತೀನಿ, ನೋಡ್ಬೋದು. ಏಪ್ರಿಲ್ 23ನೇ ತಾರೀಕು 2024ನೇ ಇಸವಿ ಎಂದು ನನಗೆ ಅವರು NEFT ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು ನೀವು ಗಮನಿಸ್ಬೋದು. 1,99,000. ಯಾಕೆ ನಾನು ಅಡವಿಟ್ಟಿದ್ದು ಅಂತಂದರೆ, ಅದನ್ನು ಪ್ರಸಾರ ಮಾಡ್ತೀನಿ ನಿಮಗೆ. ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಎಷ್ಟಿತ್ತು ಹಾಗಾದ್ರೆ ಅವಾಗ ನೀವು ಗಮನಿಸ್ಬೋದು. ಈಗ ಪಕ್ಕದಲ್ಲಿ ಆಗ್ತಾ ಇರ್ತೀನಿ. ಈಗ 2024 ಏಪ್ರಿಲ್ ತಿಂಗಳಲ್ಲಿ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಬಂದು ನಿಮಗೆ ಗಮನಿಸ್ಬೋದು. ನಾನು ಅಡ ಇಟ್ಟಿದ್ದು ಯಾವತ್ತು? 23ನೇ ತಾರೀಕು ಏಪ್ರಿಲಲ್ಲಿ. ಎಲೆಕ್ಷನ್ ಇನ್ನೊಂದು 4 ದಿನ ಐತೆ ನನಗೆ. 22ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ನನ್ನ ಬ್ಯಾಂಕಲ್ಲಿದ್ದಂಥ ಅಮೌಂಟ್ ಬಂದು, ಅದನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ ನಿಮಗೆ ನಾನು, 1,03,091 ರೂಪಾಯಿ ಇರುತ್ತೆ. ಹೆಚ್ಚು ಕಡಿಮೆ 15 ರಿಂದ 16 ಲೈಲ್ಯಾಂಡ್ ಆಟೋಗಳು ನನಗೆ ಕ್ಯಾನ್ವಾಸ್ ಮಾಡೋದಕ್ಕೆ ಬಂದಿರ್ತವೆ. ಡೀಸೆಲ್ ಚಾರ್ಜು ಎಷ್ಟಾಗಿತ್ತು ಅಂತಂದರೆ, ಮೋರ್ ದೆನ್ 3.5 ಲಕ್ಷದಿಂದ 4 ಲಕ್ಷ ಆಗಿತ್ತು. 1 ಲಕ್ಷ ನನ್ನ ಹತ್ರ ಇತ್ತು, 1.5 ಲಕ್ಷ ಕ್ಯಾಶ್ ಇತ್ತು, ನಮ್ಮಪ್ಪ ನಮ್ಮಮ್ಮ ಅವ್ರಿವ್ರು ಕೊಟ್ಟಿದ್ದು. ತದನಂತರ ಇನ್ನು ಅಡ್ಜಸ್ಟ್ ಮಾಡಬೇಕಾಗಿದ್ದು ಎಷ್ಟು ಅಂತಂದರೆ 2 ಲಕ್ಷ ಬೇಕಾಗಿತ್ತು. ಅದಕ್ಕೆ ಸಂಬಂಧಪಟ್ಟಾಗ ಅಷ್ಟೇ ನಾನು ಇಟ್ಟಿದ್ದು ಒಡವೆಯನ್ನು. ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟ. ನಮ್ಮಪ್ಪ ಹೇಳ್ತಾರೆ ಬೆಳಿಗ್ಗೆ, ಇನ್ನೂ 10 ವರ್ಷ ಟೈಮ್ ಕೊಡ್ತೀನಿ, ನೀನು ಬದಲು ಮಾಡೋಕ್ಕಾಗಲ್ಲ ಜನಗಳ ಅಂತ. ಬೆಂಗಳೂರಲ್ಲಿ ಇಟ್ಕೊಂಡು ಆರಾಮಾಗಿ 1 ಲಕ್ಷ ದುಡಿತೀನಿ, ನಾನು ನನ್ನ ಹೆಂಡತಿ ನನ್ನ ಫ್ಯಾಮಿಲಿ ಸಾಕೊಳ್ಳೋ ಧೈರ್ಯ ನನಗಿದೆ. ತದನಂತರ ಆ 2 ಲಕ್ಷ ಹಣವನ್ನು ನಾನು ಯಾವ ತಿಂಗಳಲ್ಲಿ ಆತನಿಗೆ ವಾಪಸ್ ಕಳಿಸ್ತೀನಿ ಅಂತಂದರೆ, ಅಂದರೆ ನಾನೀಗ ಚಿನ್ನ ಅಡವಿಟ್ಟಿರ್ತೀನಲ್ಲ ಆ ವ್ಯಕ್ತಿಗೆ, ಅಕ್ಟೋಬರ್ 20ನೇ ತಾರೀಕು 2024ನೇ ಇಸ್ವಿ ಎಂದು ಆ ವ್ಯಕ್ತಿಗೆ ನಾನು ರೀಪೇ ಮಾಡ್ತೀನಿ ಆನ್ಲೈನ್ ಮೂಲಕವೇ. ಆತ ಆನ್ಲೈನ್ ಮೂಲಕವೇ ನಾನು ಕಳಿಸಿರ್ತಾನೆ, ವಾಪಸ್ ನಾನು ಆನ್ಲೈನ್ ಮೂಲಕವೇ ಆತನಿಗೆ ಕಳಿಸ್ಕೊಡ್ತೀನಿ. ಅಲ್ಲಿಗೆ ಕ್ಲಿಯರ್ ಅದು. ತದನಂತರ ಯಾವಾಗ ಚಿನ್ನ ಅಡವಿಡ್ತೀನಲ್ಲ, ಗಿಮಿಕ್ಕು ಅದು ಇದು ಎಲ್ಲವೂ ಕೂಡ ಆಚೆಗೆ ಬರುತ್ತೆ. ಆ ಸಂದರ್ಭದಲ್ಲಿ ಇದೇ ಸುಮಂತ್ ಅನ್ನುವಂಥ ಹುಡುಗ ನನ್ನ ಜೊತೆನೇ ಕ್ಯಾನ್ವಾಸ್ ಮಾಡ್ಕೊಂಡು ಓಡಾಡ್ತಿದ್ನಲ್ಲ, ಈತನಿಗೆ ಪರಿಚಯಸ್ಥರು ಒಬ್ಬರು ಫೋನ್ ಮಾಡಿಬಿಟ್ಟು ಮಾತಾಡ್ತಾರೆ. ಒಬ್ಬರು ಮಹಿಳೆ, ಏನು ಸುಮಂತ್ ಇದು ಚಂದನ ರೀತಿ ಬೀದಿಗೆ ಬಂದ್ಬಿಟ್ರಲ್ಲ, ಎಲ್ಲನೂ ಮಾರ್ಕೊಂಡು ಏನು ಈ ಪರಿಸ್ಥಿತಿ ಹಾಗೆ ಹೀಗೆ ಅನ್ನುವಂಥದ್ದನ್ನು. ಅವರಿಗೆ ಸುಮಂತ್ ಯಾವ ರೀತಿ ಕ್ಲಾರಿಟಿ ಕೊಟ್ಟಿದ್ದಾನೆ ಅನ್ನೋಂಥ ಒಂದು ಆಡಿಯೋವನ್ನು ಪ್ರಸಾರ ಮಾಡ್ತೀನಿ, ಕೇಳ್ಕೊಂಡು ಬನ್ನಿ. ಅವ್ರ ತಂದೆ ಕೋಟ್ಯಾಧೀಶರು ಅಲ್ಲ, ಅವರು ಪಾಪ ಬಡವ್ರ ಮಕ್ಳು ಅಂತಾನೆ ನೀವ್ ಹೇಳ್ತಿದ್ದೀರಲ್ವಾ, ಅದಕ್ಕೆ ನಾನ್ ಕೂಡ ಕೇಳ್ತಾ ಇದ್ದೀನಂತಂದ್ರೆ, ಆತರ ಇರ್ಬೇಕಾದ್ರೆ ಇವಾಗ ಅವ್ರು ಸ್ವಲ್ಪ ಸಾಲ ಗಿಲ ಮಾಡ್ಕೊಂಡ್ರೆ ಯಾರು ಬಂದು ತೀರ್ಸ್ಕೊಡ್ತಾರೆ? ಈಗ ನೀವ್ ಹೇಳಿದ್ರೆ ಅವ್ರ ತಂದೆ ಎಳ್ನೀರ್ ಮಾಡ್ತಾರೆ, ಇವ್ರು ತುಂಬಾ ಇದ್ ಮಾಡ್ತಿದ್ದಾರೆ ಅಂತ.
ಇವಾಗ ಹಾ, ಎಲೆಕ್ಷನ್ ಅಲ್ಲಿ ತುಂಬಾ ಕಳ್ಕೊಂಡಂತೂ ಇರ್ತಾರೆ. ಪರ್ಸನಲಿ ಈಗ ನಿಮಗೂ ಇವ್ರು ದುಡ್ಡೆಲ್ಲ ಹಂಚಲ್ವಲ್ಲ ಮೇಡಮ್? ಪ್ರಚಾರಕ್ಕೆ ವ್ಯಾಲೆಂಟ್ರಿಯಾಗಿ ಗಾಡಿಗಳು ಬಂದಿದೆ. ಅವಕ್ಕೆ ಡೀಸೆಲ್ ಆರು ಹಾಕ್ಸ್ಬೇಕಲ್ವಾ? ದಿನಕ್ಕೆ 3,000ದಿಂದ 4,000 ಡೀಸೆಲ್ ಬೇಕು. ಮತ್ತೆ ಊಟ ತಿಂಡಿ ಅಲ್ಲ ಅದಕ್ಕೆಲ್ಲ ಇವಾಗ ಖರ್ಚಾಗಿರುತ್ತಲ್ವಾ? 7 ಲಕ್ಷ ಅದನ್ನ ಮೇಲಾಗಿದೆ. ಅದನ್ನ ನೆಕ್ಸ್ಟ್ ಯಾರು ಕೊಡ್ತಾರೆ ಅವರಿಗೆ ಮೇಡಮ್. ಅದನ್ನ ಇವಾಗ ಯಾರು ಕೊಡ್ತಾರೆ ಹೇಳಿ? ಇವಾಗ ನಾವು ಏನೋ ಇವತ್ತು ನೋಡ್ತೀವಿ ನಾಳೆ ಬಿಟ್ಬಿಡ್ತೀವಿ. ಡಬಲ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ, ಯೂಟ್ಯೂಬ್ ಚಾನಲ್ ಇದೆ, ದುಡಿತಾರೆ ಅಷ್ಟೇ ಮೇಡಮ್. ಅವ್ರ ಇಂಟೆನ್ಷನ್ ಚೆನ್ನಾಗಿದೆ, ಹೆಲ್ಪ್ ಮಾಡ್ಬೇಕು ಯಾರು ಬಡವರಿಗೆ. ಸಪೋರ್ಟ್ ಮಾಡಲ್ಲ ಸರ್. ಇವಾಗ ಏನಂತಂದ್ರೆ ದುಡ್ಡಿರೋರ್ಗ ಆದ್ರೇನೆ. ಮತ್ತೆ ಈಗ ನ್ಯಾಷನಲ್ ಪಾರ್ಟಿ ಅಂತ ಬಂದಾಗ ಎಲ್ಲ ಆಲ್ಮೋಸ್ಟ್ Madam, ನಮಗೆ ಗೊತ್ತೇ ಇರೋದಿಲ್ಲ. ಇದು ನಾನು- ಮೀಡಿಯಾ ನೋಡಿ ಗೊತ್ತಾಗಿತ್ತಷ್ಟೇ. ನಾನು ಅಪ್ಪಟ JDS ಅಭಿಮಾನಿ, ನಾನು ಕುಮಾರಣ್ಣನ ಅಭಿಮಾನಿ. ಹಾ, ಹಾ, ಬಟ್ ಹಾ, ಅಲ್ವಾ? ನಾನು ಇಲ್ಲಿ ಬಂದು ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಚಂದನಗೋಸ್ಕರ, ಅವರಲ್ಲಿರೋ ಉದ್ದೇಶಕ್ಕೋಸ್ಕರ. ಓಕೆ, ಯಾವ ಸುಮಂತ್ ಈಗ 50 ಲಕ್ಷದ ಬಟ್ಟೆ ಅಂಗಡಿಯವ್ರಿಗೆ ಹೆಂಗ್ ಬಂತು ಹಾಗೆ ಹೀಗೆ ಅಂತ ಗಾಡಿಯಲ್ಲಿ ಗುಂಡು ಹೊಡೆದಿದ್ದನಲ್ಲ, ನನ್ನ ಮೇಲೆ ಆರೋಪ ಮಾಡಿದನಲ್ಲ, ಅದೇ ಸುಮಂತ್ ನನ್ನ ಪರವಾಗಿ ಓರ್ವ ಮಹಿಳೆಗೆ ಅಂದರೆ ಅವ್ರ ಪರಿಚಯಸ್ಥರಿಗೆ ಕೊಟ್ಟಿರ್ತಕ್ಕಂಥ ಕ್ಲಾರಿಟಿಯ ಆಡಿಯೋ ಅದು. ಓಕೆ, ನಿಮ್ಗೀಗ ಅರ್ಥ ಆಯ್ತಿದ್ದು. ಹಾಗಾದ್ರೆ 50 ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಹೆಂಗ್ ಬಂತು ಗುರು ನಿಂಗೆ? 2024 ಏಪ್ರಿಲಲ್ಲಿ ಎಲೆಕ್ಷನ್ ಮುಗ್ದೋಯ್ತು. 2025 ಮಾರ್ಚಲ್ಲಿ ನೀವು ಬಟ್ಟೆ ಅಂಗಡಿ ಓಪನ್ ಮಾಡ್ತೀರಿ. 11 ತಿಂಗಳಲ್ಲಿ 50 ಲಕ್ಷ ನೀನು ಹೆಂಗ್ ದುಡ್ದೆ ಅಂತ ಕೆಲವರು ಕೇಳ್ತಾರೆ. ಈಗ ಅವನ ಅಲಿಗೇಷನ್ ಸಂಬಂಧಪಟ್ಟಂಗೆ ಈಗ ಬಟ್ಟೆ ಅಂಗಡಿಗೆ 50 ಲಕ್ಷ ಎಲ್ಲ ಖರ್ಚಾಗಿರೋದು ಪ್ರಸಾರ ಮಾಡ್ತಾ ಇದ್ದೀನಿ ನೋಡಿ. 21ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಬಟ್ಟೆ ಅಂಗಡಿ ಓಪನ್ ಮಾಡ್ತೀವಿ ನಾವು. ವಿಡಿಯೋದಲ್ಲಿ ಗಮನಿಸ್ಬೋದು ನೀವು. 18ನೇ ತಾರೀಕು 3ನೇ ತಿಂಗಳು ಅಂದರೆ ಮಾರ್ಚ್ ತಿಂಗಳು 2025ನೇ ಇಸ್ವಿಗೆ ನಾವು ಪರ್ಚೇಸ್ ಮಾಡಿದ್ದು ಇದು ನಮ್ಮ ಬಿಲ್ಡಿಂಗಿಗೆ ಅಡ್ವಾನ್ಸ್ ಕೊಟ್ಟಿರೋದು, ಆ POP ಪರ್ಚೇಸ್ ಮಾಡಿರೋದು, ಲೈಟಿಂಗ್ಸ್ ಬೋರ್ಡ್ ಹಾಕಿರೋದು ಎಲ್ಲವೂ ಸೇರಿ ಟೋಟಲ್ ಆಗಿರುವಂತಹ ಖರ್ಚು ಬಂದು 18,37,497 ರೂಪಾಯಿ. ಇದು ನನ್ನ ಒಬ್ಬಂದೇ ದುಡ್ಡಲ್ಲ. ನನ್ನ ಪಾರ್ಟ್ನರ್ ಆಕಾಶ್ ಅಂತನೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗಿದ್ದಾನೆ. ನಾನು ಈ ಹಿಂದೆ ಬಟ್ಟೆ ಅಂಗಡಿ ಓಪನ್ ಮಾಡೋದಕ್ಕಿಂತ 2 ದಿನದ ಮುಂಚೆ ಒಂದು ವಿಡಿಯೋ ಪ್ರಸಾರ ಮಾಡಿರ್ತೀನಿ. ಅದರಲ್ಲಿ ನನ್ನ ಪಾರ್ಟ್ನರ್ ಈತ ಅಂತ ಅದನ್ನು ಪರಿಚಯ ಮಾಡಿಕೊಟ್ಟಿರ್ತೀನಿ. ನೀವು ನೋಡ್ಬೋದು, ಈಗ ಪ್ರಸಾರ ಮಾಡ್ತೀನಿ. ನನ್ನ ಈ ಒಂದು ಕನಸಿಗೆ ಜೊತೆ ಆದವನು ಫಸ್ಟು ಇವನು ಆಕಾಶ್ ಅಂತ, ಒನ್ ಆಫ್ ದ ಪಾರ್ಟ್ನರ್ ನನಗೀಗ. ಓಕೆ, ನೋಡಿದ್ರಿ ಅಲ್ವಾ ಈತ ಮಾಡಿರ್ತಕ್ಕಂಥ ಅಲಿಗೇಷನ್ ಏನು? ಚಂದನ್ ಗೌಡ್ರದ್ದು ಅರಮನೆ ಕಲೆಕ್ಷನ್ ಅನ್ನೋಂಥ ಬಟ್ಟೆ ಅಂಗಡಿ ಕೇರ್ಪೇಟೆಯಲ್ಲಿ 50 ಲಕ್ಷ ರೂಪಾಯಿ ಇದ್ದು 50 ಲಕ್ಷ ರೂಪಾಯಿ ದುಡ್ಡು ಹೆಂಗ್ ಬಂತು ಅಂತ ಹೇಳ್ತೀನಲ್ವಾ. ಚಂದಂದು ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 9,06,046 ರೂಪಾಯಿ. 18ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಬಟ್ಟೆ ಅಂಗಡಿ ಓಪನ್ ಆಗಿದ್ದು 21ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ. ಅಂದರೆ ಬಟ್ಟೆ ಅಂಗಡಿ ಓಪನ್ ಆಗೋದಕ್ಕಿಂತ 3 ದಿನ ಮುಂಚೆನೆ ಈ ಲೆಕ್ಕ ಬರ್ದಿಟ್ಟಿರೋದು ನಾವು. 9,06,046 ರೂಪಾಯಿನ ನಾನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ. ಆಕಾಶ್ ಅನ್ನುವಂಥ ನನ್ನ ಪಾರ್ಟ್ನರ್ ಬಂದು 9,34,020 ರೂಪಾಯಿ ನನ್ನ ಫ್ರೆಂಡ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ, ನಮ್ಮ ಹುಡುಗ. ಯಾವ್ಯಾವುದು ಖರ್ಚು ಮಾಡಿದ್ದೀವಿ ಹಾಗಾದ್ರೆ? ಈಗ ನಮ್ಮ ಬಿಲ್ಡಿಂಗ್ ಓನರ್ ಬಂದು ಬಸವೇಗೌಡರು ಅಂತ, ಅವರಿಗೆ 4 ಲಕ್ಷ ರೂಪಾಯಿನ ಅಡ್ವಾನ್ಸ್ ಕೊಟ್ಟಿದ್ದೀವಿ. ಅದನ್ನು ಪ್ರಸಾರ ಮಾಡ್ತೀನಿ, ಈಗ ನೋಡ್ಬೋದು ನೀವೀಗ. 4 ಲಕ್ಷ ರೂಪಾಯಿನ ಅಡ್ವಾನ್ಸ್ ಕೊಟ್ಟಿದ್ದೀವಿ. ಅದು ನಮಗೆ ವಾಪಸ್ ಬರುತ್ತೆ ಅಡ್ವಾನ್ಸ್. ನಾವು ಯಾವಾಗ ಆ ಬಿಲ್ಡಿಂಗನ್ನು ನಾವು ಕೆಲಸ ಅಥವಾ ನಮ್ಮ ಸಾಕು ಈ ವ್ಯಾಪಾರ ಅಂತ ಮುಗಿಸ್ತೀವಲ್ಲ, ಅವಾಗ 4 ಲಕ್ಷ ರೂಪಾಯಿ ನಮಗೆ ವಾಪಸ್ ಬರುತ್ತೆ. ಅದನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ನೋಡ್ಬೋದು. ತದನಂತರ ಆ 7.5 ಲಕ್ಷ ಅವ್ರು ಕೊಟ್ಟಿದ್ದೀವಲ್ಲ ನಾವು, ಅದರ 4 ಲಕ್ಷ ಅಡ್ವಾನ್ಸ್ ಅಮೌಂಟ್ ಆಯಿತು. 3.5 ಲಕ್ಷ ಬಂದು POP ಅಮೌಂಟ್ ಆಯಿತು. POP ಅಮೌಂಟ್ ಏನಾಯಿತು ಅಂತಂದರೆ, ನಮಗಿಂತ ಮುಂಚೆಯಲ್ಲಿ ಸ್ಟೋರಿ ಅಂತ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡ್ಕೊಂಡಿರ್ತಾರೆ. ಅವರು ನಡೆಸೋಕ್ಕಾಗದೆ ಬಿಟ್ಬಿಟ್ಟಿರ್ತಾರೆ. 4 ತಿಂಗಳಿಂದ ಆ ಅಂಗಡಿ ಖಾಲಿ ಉಳಿದಿರುತ್ತೆ. ಆಕಾಶ್ ಏನು ಮಾಡ್ತಾನೆ, ಬಸ್ ಸ್ಟ್ಯಾಂಡಲ್ಲಿ ಒಂದು ಚಿಕ್ಕದಾಗಿ ಬಟ್ಟೆ ಅಂಗಡಿ ಓಪನ್ ಮಾಡ್ಕೊಂಡಿರ್ತಾನೆ, ಆಕಾಶ್ ಫ್ಯಾಷನ್ಸ್ ಅಂತ. ಅಣ್ಣ ಈ ಥರ ಒಂದು ಜಾಗ ಐತಣ್ಣ, ಇಬ್ಬರು ಸರಿ ಹಿಂಗೆ ಮಾಡೋಣ ಅಂತಾನೆ. ಸರಿ ನಡಿಯಪ್ಪ ಮಾಡೋಣ, ನೋಡೋಣ, ಹುಡ್ಕೋಣ ಅಂತ ಹೇಳ್ತೀವಿ. ಅದಾದಮೇಲೆ POP ಎಷ್ಟು ಸರ್ ಅಂತ ಹೇಳ್ತೀವಿ. ಅವರೊಂದು 5 ಲಕ್ಷ 4 ಲಕ್ಷ ಹಿಂಗೆಲ್ಲ ಬಂದು ಕೊನೆಗೆ 3.5 ಲಕ್ಷಕ್ಕೆ ಅದನ್ನು POPಯನ್ನು ಪರ್ಚೇಸ್ ಮಾಡ್ಕೊಳ್ತೀವಿ. ಸೊ ಟೋಟಲ್ ಆಗಿ 7.5 ಲಕ್ಷಕ್ಕೆ ನಾವು ಅಡ್ವಾನ್ಸ್ ಅಮೌಂಟು ಹಾಗೆಯೇ POP ಅಮೌಂಟನ್ನು ಪರ್ಚೇಸ್ ಮಾಡ್ಕೊಳ್ತೀವಿ. ಅದಾದಮೇಲೆ ಬಿಫೋರ್ ಸ್ಪೆಂಡ್ ಮಾಡಿದ್ವಿ ನಾವು. ಯಾವಾಗ ಈ ಅಂಗಡಿ ಓಪನಿಂಗ್ ಆಗೋದಕ್ಕಿಂತ ಮುಂಚೆನೆ 85,920 ರೂಪಾಯಿನ ನಾವು ಬಿಫೋರ್ ಸ್ಪೆಂಡ್ ಮಾಡಿದ್ವಿ. ಹೊರಗಡೆ ಲೈಟಿಂಗ್ ಬೋರ್ಡ್ ಆಗಿರ್ಬೋದು, ಆ ಮ್ಯಾಟ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಆ AC ಅನ್ನುವಂಥ ಒಂದು ಬೋರ್ಡ್ ಆಗಿರ್ಬೋದು. AC ಅಂತ ಬಂದಿರೋದು ಅರಮನೆ ಕಲೆಕ್ಷನ್ ಕೂಡ ಆಗುತ್ತೆ, ಈ ಕಡೆ ಆಕಾಶ್ ಮತ್ತೆ ಚಂದನ್ ಅಂತಲೂ ಕೂಡ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಹುಡುಗ ಖುಷಿಯಿಂದ ಮಾಡಿದಂಥ ಒಂದು ಬೋರ್ಡಿಂಗ್ ಅದು. ಸೊ ಟೋಟಲ್ ಆಗಿ ಇದಕ್ಕೆಲ್ಲ 85,920 ರೂಪಾಯಿ ಖರ್ಚಾಗಿರುತ್ತೆ. 7.5 ಲಕ್ಷ ಅಡ್ವಾನ್ಸು ಮತ್ತು POPಗೆ ಆಯಿತು. 85,920 ರೂಪಾಯಿ ಬಿಫೋರ್ ಸ್ಪೆಂಡ್ ಮಾಡಿದ್ವಿ ನಾವು. ಈ ಕಡೆ ಪರ್ಚೇಸ್ ಅಂದರೆ ಬಟ್ಟೆಗಳನ್ನು ನಾವು GST ಬಿಲ್ ಸಮೇತ ಪರ್ಚೇಸ್ ಮಾಡ್ಕೊಂಡು ಬಂದಿರೋಂಥ ಟೋಟಲ್ ಅಮೌಂಟ್ ಬಂದು 10,01,577 ರೂಪಾಯಿಗೆ ನಾವು ಬಟ್ಟೆಗಳನ್ನು ಖರೀದಿ ಮಾಡ್ಕೊಂಡು ಬಂದಿದ್ದೀವಿ. ಹೆಣ್ಮಕ್ಳು ಬಟ್ಟೆ, ಗಂಡು ಮಕ್ಕಳು ಬಟ್ಟೆ. ಓಕೆನಾ? ಇದೇ ಸುಮಂತ್ ನಮ್ಮ ಬಟ್ಟೆ ಅಂಗಡಿಯಲ್ಲಿ ಮಾಡಿರ್ತಕ್ಕಂಥ ವ್ಲಾಗ್ನ ನೀವು ಗಮನಿಸಿ ನೋಡಿದ್ರೆ ನಮ್ಮ ಮೇಲ್ಗಡೆ ಫ್ಲೋರು ಫುಲ್ಲು ಖಾಲಿ ಹೊಡಿತಾ ಇರುತ್ತೆ. ಕಾರಣ ನಾವು ಕಂಪ್ಲೀಟಾಗಿ ಗಂಡುಮಕ್ಳು ಬಟ್ಟೆಗೆ ಫೋಕಸ್ ಕೊಟ್ಟಿರ್ತೀವಿ. ಹೆಣ್ಮಕ್ಳು ಬಟ್ಟೆನ ಅಷ್ಟಾಗಿ ಹಾಕ್ಸಿರಲ್ಲ ನಾವು. ಒಂದು 2-3 ಲಕ್ಷ ರೂಪಾಯಿ ಐಟಮ್ ಹಾಕ್ಸ್ಕೊಂಡ್ಬಂದಿರ್ತೀವಿ. ಹುಡುಗರು ಬಟ್ಟೆನ ಹೆಚ್ಚು ಕಡಿಮೆ ಒಂದು 6.5 ಇಂದ 7 ಲಕ್ಷಕ್ಕೆ ಪರ್ಚೇಸ್ ಮಾಡ್ಕೊಂಡು ಬಂದಿರ್ತೀವಿ. ಸೊ ಈತ ಮಾಡಿರ್ತಕ್ಕಂಥ ಅಲಿಗೇಷನ್ ಏನು?
50 ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಹೆಂಗ್ ಬಂತು ಅಂತ ಈಗ ಲೆಕ್ಕ ಕೊಡ್ತಾ ಇದ್ದೀನಿ. 10,01,577 ರೂಪಾಯಿ ನಾವು ಬಟ್ಟೆ ಖರೀದಿ ಮಾಡಿದ್ದೀವಿ. 85,920 ರೂಪಾಯಿ ನಾವು ಬಿಫೋರ್ ಸ್ಪೆಂಡ್ ಮಾಡಿದ್ದೀವಿ. 7.5 ಲಕ್ಷ ಬಂದು ನಮ್ಮ ಓನರ್ಗೆ ಅಂದ್ರೆ ಬಿಲ್ಡಿಂಗ್ ಓನರ್ಗೆ ಅದ್ರಲ್ಲಿ ಪರ್ಚೇಸ್ ಮಾಡಿದ್ದೀವಲ್ಲ ಅದು ಹಾಗೇನೆ ಅಡ್ವಾನ್ಸ್ ಅಮೌಂಟ್ ಅಂತ ಕೊಟ್ಟಿದ್ದೀವಿ. ಸೊ ಟೋಟಲ್ ಆಗಿ ಬಂದು 18,37,497 ರೂಪಾಯಿ. ಈಗ ನೀವು ಕೇಳ್ಬೋದು 9,06,046 ರೂಪಾಯಿ ನೀನು ಇನ್ವೆಸ್ಟ್ಮೆಂಟ್ ಮಾಡಿದ್ಯಲ್ಲಪ್ಪ ಅದು ಹೆಂಗ್ ಬಂತು ಅಂತ. ನಾನು ಒಡವೆ ಇಟ್ಟಿದ್ದು ಯಾವಾಗ? ಏಪ್ರಿಲ್ 2024ರಲ್ಲಿ. ಅಪ್ಪ ಹೇಳ್ತಾರೆ ಬೆಳಿಗ್ಗೆ ಇನ್ನೂ 10 ವರ್ಷ ಟೈಮ್ ಕೊಡ್ತೀನಿ ನೀನು ಬದಲು ಮಾಡಕ್ಕಾಗಲ್ಲ ಜನಗಳ ಅಂತ. ಬೆಂಗಳೂರಲ್ಲಿ ಇದ್ಕೊಂಡು ಆರಾಮಾಗಿ 1 ಲಕ್ಷ ದುಡಿತೀನಿ ನಾನು, ನನ್ನ ಹೆಂಡತಿ, ನನ್ನ ಫ್ಯಾಮಿಲಿ ಸಾಕೊಳ್ಳೋ ಧೈರ್ಯ ನನಗಿದೆ. ನಾನು ಬಟ್ಟೆ ಅಂಗಡಿ ಓಪನ್ ಮಾಡಿರೋದು ಯಾವಾಗ? ಮಾರ್ಚ್ 2025ರಲ್ಲಿ. ಒಟ್ಟು ಟೋಟಲ್ ಅಂತರ ಎಷ್ಟಿದೆ? ಹತ್ತಿರ 1 ವರ್ಷದ ಅಂತರ, ಬೇಡ 11 ತಿಂಗಳು ಅಂತ ಅನ್ಕೊಳ್ಳಿ. 11 ತಿಂಗಳಲ್ಲಿ ಹೆಚ್ಚು ಕಡಿಮೆ ಯೂಟ್ಯೂಬ್ನಲ್ಲಿ ನಾನು ಮಾಡಿರ್ತಕ್ಕಂಥ ವಿಡಿಯೋಗಳ ಸಂಖ್ಯೆ ಬಂದು 80ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ಅದರಲ್ಲಿ 3ಕ್ಕೂ ಹೆಚ್ಚು ಸಿನಿಮಾ ಪ್ರಮೋಷನ್ ಅನ್ನು ಮಾಡಿದ್ದೀನಿ. ಒಬ್ರು ಗಾರ್ಮೆಂಟ್ಸ್ಗೆ ಸಂಬಂಧಪಟ್ಟ ಕಮರ್ಷಿಯಲ್ ಪರ್ಸನ್ ಅನ್ನ ಇಂಟರ್ವ್ಯೂ ಮಾಡಿದ್ದೀನಿ. ಟೋಟಲ್ ಆಗಿ ಹೆಚ್ಚು ಕಡಿಮೆ 1,80,00,000 ವ್ಯೂಸ್ ಆಗಿದೆ. ಲೆಕ್ಕಾಕಳಿ ಎಷ್ಟು ಬಂದಿರಬೇಕು ದುಡ್ಡು ನನಗೆ ಯೂಟ್ಯೂಬಿಂದ ಅಂತ. ಸೊ ಈ ದುಡ್ಡನ್ನು ನಾನು ಯಾವ್ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದೆ ನಮ್ಮ ಬಟ್ಟೆ ಅಂಗಡಿಗೆ, ಯಾರ್ಯಾರು ಥ್ರೂ ಆ ಹಣವನ್ನು ಕಳಿಸ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈಗ 3ನೇ ತಾರೀಕು ನನ್ನ ಪಾರ್ಟ್ನರ್ ಆಕಾಶ್ಗೆ 4 ಲಕ್ಷವನ್ನು ಕಳಿಸಿರ್ತೀನಿ. ಅದನ್ನು ಪ್ರೂಫ್ ಪ್ಲೇ ಮಾಡ್ತಾ ಇದ್ದೀನಿ. 4 ಲಕ್ಷವನ್ನು ನನ್ನ ಫ್ರೆಂಡ್ ಆಕಾಶ್ಗೆ ಅಂದ್ರೆ ನನ್ನ ಪಾರ್ಟ್ನರ್ ಆಕಾಶ್ಗೆ ಕಳಿಸಿರ್ತೀನಿ. ಜೊತೆಗೆ 3,60,000 ರೂಪಾಯಿನ ನನ್ನ ಆಕಾಶ್ ಇದನ್ನಲ್ಲ, ನನ್ನ ಫ್ರೆಂಡ್, ನನ್ನ ಪಾರ್ಟ್ನರು, ಆತನ ಫ್ರೆಂಡ್ ಪ್ರಜ್ವಲ್, ಅವರಿಬ್ರು ಹೋದಂಥ ಸಂದರ್ಭದಲ್ಲಿ 3,60,000 ರೂಪಾಯಿನ ಪೇ ಮಾಡಿದ್ದೀನಿ ಬಟ್ಟೆ ತಗೊಂಬರೋದಕ್ಕೆ. ಟೋಟಲ್ ಆಗಿ ಎಷ್ಟಾಯಿತು? 4 ಲಕ್ಷ ಪ್ಲಸ್ 3,60,000, 7,60,000 ಇಲ್ಲಿ ಪೇ ಮಾಡಿದ್ದೀನಿ. ತದನಂತರ ಮತ್ತೆ ಆಕಾಶ್ಗೆ 40,000 ಪೇ ಮಾಡ್ತೀನಿ ನನ್ನದೇ ಅಕೌಂಟ್ನಲ್ಲಿ. ಸೊ ಟೋಟಲ್ ಆಗಿ ಎಷ್ಟಾಯಿತು ಅಲ್ಲಿಗೆ? 7,43,771 8 ಲಕ್ಷ ಹಣವನ್ನು ನಾನು ಅಕೌಂಟ್ ಥ್ರೂನಲ್ಲೇ ಮಾಡಿದ್ದೀನಿ. ಇನ್ನು ಹೆಚ್ಚು ಕಡಿಮೆ 1.5 ಲಕ್ಷ ಹಣವನ್ನು ನನ್ನ ತಂದೆ ತಾಯಿ ಬಳಿ ತೆಗೆದುಕೊಂಡು ಬಂದು ಅದನ್ನು ಕ್ಯಾಶ್ ರೂಪದಲ್ಲಿ ಅಂಗಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಈಗ ನನ್ನ ವೀಕ್ಷಕರಿಗೆ ಏನು ಕೊಡಬೇಕಾಗಿತ್ತು ಕ್ಲಾರಿಟಿ, ಅದನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇಲ್ಲಿದ್ದಾವೆ. ಯಾರಾದ್ರೂ ಇನ್ನೂ ಇದರ ಆಳ ಅಧ್ಯಯನ ಮಾಡಬೇಕು ಅನ್ನೋಂಥವ್ರು ಬಂತು ಅಂತಂದರೆ ಸ್ವಾಗತ, ನಿಮಗೆ ಸುಸ್ವಾಗತ. ದಯವಿಟ್ಟು ಬಂದು ಎಲ್ಲವನ್ನು ಪರಿಶೀಲನೆ ಮಾಡಿ. ಇಲ್ಲಿ ಗೌರ್ನಮೆಂಟ್ ಬಿಲ್ಗಳಿದ್ದಾವೆ, ಇಷ್ಟು GST ಬಿಲ್ ಇದ್ದಾವೆ ನಮ್ಮ ಅಂಗಡಿಲಿ, ಕಂಪ್ಯೂಟರ್ ಬಿಲ್ ಇದೆ, ಪ್ರತಿಯೊಂದನ್ನು ಕೂಡ ಕಂಪ್ಯೂಟರ್ ಬಿಲ್ಲಲ್ಲಿ ಹೋಗುತ್ತೆ. ಎಷ್ಟು ಬಿಸ್ನೆಸ್ ಮಾಡಿದ್ದೀವಿ ನಾವು, ಪ್ರತಿದಿನ ಎಷ್ಟು ಬಿಸ್ನೆಸ್ ಆಗುತ್ತೆ, ತಿಂಗಳಿಗೆ ಎಷ್ಟಾಗುತ್ತೆ, ಕಳೆದ ವಾರ ಅಂದರೆ 3 ತಿಂಗಳ ನಂತರ GST ಎಷ್ಟು ಪೇ ಮಾಡಿದ್ದೀನಿ ನಾನು, ತದನಂತರ ಆ ರಶೀದಿ ಏನು ಎಲ್ಲ ಕೂಡ ಇಲ್ಲಿದೆ. ಇದು ಬಂದು ರಿಜಿಸ್ಟ್ರೇಷನ್ ಫಾರ್ಮ್ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು, ಇದು ಬಂದು ಅಗ್ರಿಮೆಂಟು, ಇದು ಬಂದು ನಾನು PYP ಪರ್ಚೇಸ್ ಮಾಡಿರ್ತಕ್ಕಂಥ ಅಗ್ರಿಮೆಂಟು, ಇದು ಬಂದು ಪಾರ್ಟ್ನರ್ಶಿಪ್ ಡೀಡು. ಸೊ ಎಲ್ಲ ದಾಖಲೆಗಳನ್ನು ನನ್ನ ವ್ಯೂವರ್ಸ್ಗೆ, ಅಂದರೆ ಕೆಲವರು ಕೇಳ್ತಿದ್ರಲ್ಲ ಹೆಂಗ್ ಬಂತು ದುಡ್ಡು ಚಂದನ್ಗೆ ಅಂತ, ಅದು ಕೊಟ್ಟಿದ್ದೀನಿ. ಬಹುಶಃ ನಾನು ಇದಕ್ಕೆ ಸಂಬಂಧಪಟ್ಟಾಗೆ ಅವನ ಮೂಲಕವೇ ದಾಖಲೆಯನ್ನು ತೆಗೆಸ್ಕೊಂಡು ಅದಾದ ನಂತರ ಪಬ್ಲಿಷ್ ಮಾಡ್ಬೋದಿತ್ತು. ಬಟ್ ನನ್ನ ಜೊತೆ ಇರ್ತಕ್ಕಂಥ ಕೆಲವು ಫ್ರೆಂಡ್ಸ್ಗಳು ನನ್ನನ್ನೇ ಕೇಳಿದ್ರು, ಮಗ ಅವ್ನು ಮಾಡಿರ್ತಕ್ಕಂಥ ಅಲಿಗೇಷನಲ್ಲಿ 50 ಲಕ್ಷ ಅಂತ ಹೇಳ್ಬಿಟ್ಟವನೆ, ಸಾಧ್ಯ ಆದರೆ ಅದನ್ನು ನೀನು ಪ್ರೂವ್ ಮಾಡಿಬಿಡು ಫಸ್ಟು, ಅದಾದಮೇಲೆ ನೀನು ಲೀಗಲಿ ಫೈಟ್ ಮಾಡ್ತೀಯಲ್ಲ ಅವಾಗ ಅವ್ನು ಬಂದು ಪ್ರೂವ್ ಮಾಡ್ತಾನೆ ಬಿಡು, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂತ ಹೇಳಿದ್ದಾರೆ. ಓಕೆ, ಈಗ ನಿಮಗೆ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ. ಈತ ಇಂಟರ್ವ್ಯೂಗೆ ಅವರು ಬರಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಸ್ಪಷ್ಟನೆ ಕೊಟ್ಟಾಯಿತು ಹಳೆ ವಿಡಿಯೋಗಳಲ್ಲಿ ಯಾರು ಕದ್ದು ಓಡಾಡ್ತಿರೋದು ಅಂತ. ನಿನ್ನೆ ವಿಡಿಯೋದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದೀನಿ. ಗ್ಯಾರಂಟಿ ನ್ಯೂಸ್ ಎನ್ನುವಂಥ ಒಂದು ಖಾಸಗಿ ಮಾಧ್ಯಮದಲ್ಲಿ ಈತ ಒಪ್ಕೊಂಡಿರ್ತಾನೆ 6 ಗಂಟೆಗೆ ಸಂಜೆ ಬರ್ತೀನಿ ಇಂಟರ್ವ್ಯೂಗೆ ಅಂತ, ಅಲ್ಲೂ ಕೂಡ ಕೈ ಕೊಟ್ಟಿರ್ತಾನೆ, ಬರೋದಿಲ್ಲ. ರಿಪಬ್ಲಿಕ್ ಕನ್ನಡದವರು ನನ್ನ ಬಗ್ಗೆ ನೆನ್ನೆ 50 ಫೋನ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಮೇಡಮ್ ಅವರು. ಮೇಡಮ್ ಒಂದು ಸ್ಪಷ್ಟನೆಯನ್ನು ಕೊಡ್ತೀನಿ ಕೇಳ್ಕೊಳ್ಳಿ. ಮಧ್ಯಾಹ್ನ 1:30-2 ಗಂಟೆಯಲ್ಲಿ ನಿಮ್ಮ ರಿಪೋರ್ಟರ್ ಕಾಲ್ ಮಾಡ್ತಾರೆ, ಚಂದನ್ ಹಿಂಗೆ ಸುಮಂತ್ ನಮ್ಮ ಚಾನಲ್ಗೆ ಬಂದ್ಬಿಡ್ತಾನೆ, 7 ಗಂಟೆಗೆ ಇವತ್ತು ಡಿಬೇಟು, ನೀವು ಬರಲೇಬೇಕು ಅಂತ ಕೇಳ್ತಾರೆ. ಸರ್ ನಾನು 6 ಗಂಟೆಗೆ ಗ್ಯಾರಂಟಿ ನ್ಯೂಸ್ಗೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಸುಮಂತ್ ಕೂಡ ಬರ್ತಾನೆ, ಅಲ್ಲಿ ಮುಗಿದ ತಕ್ಷಣ ನಿಮ್ಮ ಸ್ಟುಡಿಯೋಗೆ ನಾನು ಬರ್ತೀನಿ ಸರ್ ಅಂತ ಹೇಳ್ತೀನಿ. ಎಷ್ಟು ನಿಮಿಷ ಆಗುತ್ತೆ ಸರ್ ಅಲ್ಲಿಂದ ಬರೋದಕ್ಕೆ ಅಂತ ಕೇಳ್ತಾರೆ. ಸರ್ ಅಲ್ಲಿ 6 ಗಂಟೆ ಆದರೆ 7 ಗಂಟೆ ಆಗುತ್ತೋ 7:30 ಆಗುತ್ತೋ ಮುಗಿಯುವಂಥದ್ದು ನನಗೆ ಗೊತ್ತಿಲ್ಲ ಸರ್, ಅಲ್ಲಿಂದ ನಿಮ್ಮ ಆಫೀಸ್ ಎಷ್ಟು ದೂರ ಆಗ್ಬೋದು ಅಂತ ಕೇಳ್ತೀನಿ. ಒಂದು 25-30 ನಿಮಿಷ ಆಗ್ಬೋದು, ಮೇ ಬಿ 40 ನಿಮಿಷ ಆಗ್ಬೋದು, ಯಾಕೆಂದರೆ ಟ್ರಾಫಿಕ್ ಇರುವಂಥ ಟೈಮು 7 ಗಂಟೆ ಮೇಲೆ, ಗೊತ್ತಿಲ್ಲ ಚಂದನ್ ಅಂತಾರೆ. ಹಾಗಾದರೆ ಒಂದು ಕೆಲಸ ಮಾಡಿ ಸರ್, ನಿಮ್ಮ ಬ್ಯಾಕ್ ಪ್ಯಾಕನ್ನು ಗ್ಯಾರಂಟಿ ನ್ಯೂಸ್ ಹತ್ರನೇ ಕಳಿಸ್ಕೊಡಿ, ಅಲ್ಲಿ ಮುಗಿದ ತಕ್ಷಣ ಅಲ್ಲೇ ನಿಂತ್ಕೊಂಡು ನಾನು ಲೈವ್ ಕೊಡ್ತೀನಿ, ಸುಮಂತನು ಕೂಡ ಅಲ್ಲೇ ಇರ್ತಾನೆ, ಮುಖಾಮುಖಿಯಾಗಿ ನೀವು ಲೈವ್ ತಗೊಳ್ಳಿ ಸರ್ ಅಂತ ಹೇಳ್ತೀನಿ. 10 ನಿಮಿಷ ಬಿಡ್ಕೊಂಡು ಗ್ಯಾರಂಟಿ ನ್ಯೂಸ್ ಅವ್ರು ಫೋನ್ ಮಾಡ್ತಾರೆ, ಚಂದನ ಸುಮಂತ್ ಬರ್ತಿಲ್ಲ ಇಂಟರ್ವ್ಯೂಗೆ, ಅದನ್ನು ಮೈಸೂರಲ್ಲಿ ಉಳ್ಕೊಂಡಿದ್ದಾನಂತ, ಅವನು ಬರೋಕ್ಕಾಗಲ್ವಂತೆ ಅಂತ ಗ್ಯಾರಂಟಿ ನ್ಯೂಸ್ ಅವ್ರು ಫೋನ್ ಮಾಡ್ತಾರೆ. ಈ ಕಡೆ ರಿಪಬ್ಲಿಕ್ ಕನ್ನಡದವ್ರು ಹೇಳ್ತಾರೆ, ಯಾಕೋ ಅವನು ಬುರುಡೆ ಬಿಡ್ತಿದ್ದಾನೆ ಅಂತ ಅನ್ಸುತ್ತೆ, ನೋಡೋಣ ಇಲ್ಲಿ ಅವ್ನು ಕರ್ಸೋಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾರೆ. ಆತನನ್ನು ಮೈಸೂರಲ್ಲಿ ಕೂತ್ಕೊಂಡು ನೀವು ಲೈವ್ ತಗೊಂಡಾಗ ನಾನು ನಿಮ್ಮ ಚಾನಲ್ನಲ್ಲಿ ಬಂದು ಯಾಕೆ ಸಮರ್ಥನೆ ಕೊಡಬೇಕು, ನಾನು ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ. ನನಗೂ 9 ಲಕ್ಷ ಫಾಲೋವರ್ಸ್ ಇದ್ದಾರೆ, ಅದನ್ನು ಗರ್ವದಿಂದ ಹೇಳ್ಕೊಳ್ತಿಲ್ಲ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ಸಮರ್ಥನೆ ಕೊಡಬೇಕು ಅಥವಾ ನಾನು ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಕೊಡಬೇಕು ನನ್ನ ಚಾನಲ್ನಲ್ಲೇ ಕೊಡ್ಕೊಳ್ತೀನಿ. TV9 ಅವರು ಬೆಳಗ್ಗೆನೇ ಫೋನ್ ಮಾಡ್ತಾರೆ, ನೋಡಿ ಚಂದನ್ ಈ ಥರ ಹುಡುಗನ್ನ ನಮ್ಮ ಮಂಡ್ಯ ಪ್ರತಿನಿಧಿ ಬೈಟ್ ತೊಗೊಂಡಿದ್ದಾರೆ, ಅವನ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ, ನಾವು ಒನ್ ಸೈಡ್ ಹಾಕಲ್ಲ, ನೀವು ಇದಕ್ಕೆ ಸಂಬಂಧಪಟ್ಟಾಗೆ ರಿಯಾಕ್ಷನ್ ಕೊಟ್ಟರೆ ಖಂಡಿತವಾಗಿ ಅದನ್ನು ಕೂಡ ಪ್ರಸಾರ ಮಾಡ್ತೀವಿ, ಲೊಕೇಶನ್ ಕಳಿಸಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಸರಿ ಬನ್ನಿ ಹಾಗಾದರೆ
ಪ್ರತಿಷ್ಠಿತ ಮಾಧ್ಯಮದಲ್ಲಿ ಆತ ಕೊಟ್ಟಾಗ ಅದಕ್ಕೆ ಸಂಬಂಧಪಟ್ಟಾಗ ಅವರು ರಿಯಾಕ್ಷನ್ ಕೊಡಬೇಕು ಅಂತ ಬಂದಾಗ ನಾನು ಕೊಟ್ಟಿದ್ದೀನಿ. ಯಾರೋ ಕೆಲವರು ಹೇಳ್ತಿದ್ರು ನಮ್ಮ ಚಾನಲಲ್ಲಿ ಬಂದು ನೀವು ಒಬ್ಬರೇ ಕ್ಲಾರಿಟಿ ಕೊಡ್ಬೋದು ಅಂತಂದರೆ ಬರೋಕ್ಕಾಗಲಿಲ್ಲ, TV9 ಯಾಕಪ್ಪ ಹೋದೆ ಅಂತ. TV9ನಲ್ಲಿ ಯಾವಾಗ ಸುದ್ದಿ ಬಂದಿದ್ದು, ಆತ ನನ್ನ ಹೇಳಿಕೆ ಪಡ್ಕೊಳಕ್ಕೆ ಹೋಗಿದ್ದು, ನಿಮ್ಮ ಚಾನಲಲ್ಲಿ ಆತ ಮಾಡಿರ್ತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವಾಗ ವಿಡಿಯೋ ವೈರಲ್ ಆಯ್ತಲ್ಲ ಅದಕ್ಕೆ ಸಂಬಂಧಪಟ್ಟಾಗ ಆತನನ್ನು ರಿಯಾಕ್ಷನ್ ಪಡ್ಕೊಳ್ಳೋಕ್ಕೆ TV9 ಅವರು ಹೋಗಿರೋದು. TV9 ಅವರು ಅವನನ್ನು ಪ್ರಶ್ನೆ ಕೇಳಿಲ್ಲ, TV9 ಅವರು ಇದನ್ನು ಉದ್ಭವ ಮಾಡಿಲ್ಲ, TV9 ಅವರು ಇದನ್ನು ಆರಂಭ ಮಾಡಿಲ್ಲ. ಹಾಗಾಗಿ ಅದೇ TV9 ಅವರು ಈ ರೀತಿ ಆರೋಪ ಮಾಡ್ತಿದ್ದಾನೆ, ನಿಮಗೆ ಸಂಬಂಧಪಟ್ಟಾಗೆ ನೀವು ಕೂಡ ಮಾತಾಡ್ಬೋದು, ನಮ್ಮ ಮಾಧ್ಯಮದಲ್ಲಿ ಹೋಗುತ್ತೆ. ಯಾಕಂತಂದ್ರೆ ನಮ್ಮ ಮಾಧ್ಯಮದಲ್ಲಿ ಅವನು ಹೇಳಿಕೆನ ಹಾಕಿರೋದ್ರಿಂದ ಅದು ರಾಜ್ಯ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಾಗೆ ನೀವು ರಿಯಾಕ್ಷನ್ ಕೊಡಬೇಕು ಅಂತಂದಾಗ ಸರಿ ಬನ್ನಿ ಅಂತ ನಾನು ರಿಯಾಕ್ಷನ್ ಅನ್ನು ಕೊಟ್ಟಿದ್ದೀನಿ. ಇದೇ ಜಾಗದಲ್ಲಿ ಕೂತ್ಕೊಂಡು ಗ್ಯಾರಂಟಿ ನ್ಯೂಸ್ ಅವರು ನಮ್ಮ ಚಾನಲ್ ಬರ್ತಿದ್ದಾಗ ಇಲ್ಲ ನಾನು TV9 ಇಂಟರ್ವ್ಯೂ ಕೊಡ್ತಾ ಇದ್ದೀನಿ, ಬೈಟ್ ಕೊಡ್ತಾ ಇದ್ದೀನಿ, ಸಾಧ್ಯ ಆದರೆ ಝೂಮ್ ಮೀಟಿಂಗ್ ಮಾಡಿ ಅಂತ ಹೇಳ್ತೀನಿ, ಝೂಮಲ್ಲಿ ತಗೊಳ್ತೀನಿ. ಇದೇ ಸುಮಂತನ್ ಅವರು ಫೋನ್ ತಗೊಳ್ತಾರೆ, ಝೂಮ್ ತಗೊಳ್ಳೋದಕ್ಕಾಗಲ್ಲ ಅವರನ್ನು. ಅದೇ ಮೇಡಮ್ ಆಂಕರ್ ಅವರು ಓಪನ್ ಚಾಲೆಂಜ್ ಮಾಡ್ತಾರೆ, 6 ಗಂಟೆಗೆ ಇಲ್ಲಿರ್ಬೇಕು ಸುಮಂತ್, ತಪ್ಪಿಸ್ಕೊಂಡು ಓಡಾಡಂಗಿಲ್ಲ, ಯಾಮಾರ್ಸಂಗಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಳಂಗಿಲ್ಲ ಅಂತಾರೆ. ಚಂದನ್ ನೀವು ಕೂಡ ಅಷ್ಟೇ ಅಂತ ಹೇಳ್ತಾರೆ. 5 ಗಂಟೆ 50 ನಿಮಿಷಕ್ಕೆ ನಾನು ಅಲ್ಲಿ ಹಾಜರಿರ್ತೀನಿ ಅಂತ ಹೇಳ್ತೀನಿ. ಆತ ಮಾಡಿರ್ತಕ್ಕಂಥ ವಿಡಿಯೋ ಏನು, ಡಿಬೇಟ್ಗೆ ಯಾಕೆ ಬರಲಿಲ್ಲ ರಿಪಬ್ಲಿಕ್ ಕನ್ನಡಕ್ಕೆ ಅಂತ ಕೆಲವರಿಗೆ ನಾನೇ ಪ್ರಶ್ನೆ ಕೇಳ್ತೀನಿ. ಆತ ಫಸ್ಟು ಕಮಿಟ್ ಆಗಿದ್ದು ಯಾವ ಚಾನಲ್ಗೆ ಬರೋದಕ್ಕೆ? ಗ್ಯಾರಂಟಿ ನ್ಯೂಸ್ಗೆ. ತದನಂತರ ನಾನು ಕಮಿಟ್ ಆಗಿದೆ ಅದು ಗ್ಯಾರಂಟಿ ನ್ಯೂಸ್ಗೆ. ತದನಂತರ ನಾನು ಮತ್ತೆ ಕಮಿಟ್ ಆಗಿದೆ ಅದು ರಿಪಬ್ಲಿಕ್ ಕನ್ನಡಕ್ಕೆ. ಯಾವಾಗ ಈ ಸುಮಂತ್ ಇಲ್ಲಿ ಬಂದು ಮುಖಾಮುಖಿಯಾಗಿ ಕೂತ್ಕೊಂಡು ನನ್ನ ಆರೋಪಗಳನ್ನ, ಅಂದ್ರೆ ನನ್ನ ಮೇಲೆ ಇರ್ತಕ್ಕಂಥ ಆರೋಪಗಳನ್ನ ಆತ ಸಾಬೀತುಪಡಿಸಿದ ನಂತರ, ಅಲ್ಲಿ ಮುಗಿದ ನಂತರ ಇಮಿಡಿಯೇಟ್ ನಿಮ್ದು ಕೂಡ ಲೈವ್ ತಗೊಳ್ಳಿ, ಇಲ್ಲೂ ಕೂಡ ಅವ್ನು ಪ್ರೂವ್ ಮಾಡಲಿ ಅಂತ ನಾನು ಇವ್ರಿಗೆ ಓಪನ್ ಸವಾಲ್ ಹಾಕಿದ್ದೆ. ಆದರೆ ಮೇಡಮ್ ಅವ್ರು ಕೂತ್ಕೊಂಡು ಚಂದನ್ ಅವ್ರಿಗೆ 50 ಕಾಲ್ ಮಾಡ್ತದೆ, ಅವ್ರು ಇನ್ನೂ ಎತ್ತುತ್ತಲ್ಲ, ಹಂಗೆ ಹಿಂಗೆ ಅವ್ರೇನೋ ಮಾಡ್ತಿರ್ಬೋದು ವಿಡಿಯೋ, ನಂಗೆ ಹಿಂಗೆ ಟೂಲ್ ಕಿಟ್ ಅಂತ ಬಳಸಿದಿರಲ್ಲ ಮೇಡಮ್. ಸದ್ಯದಲ್ಲೇ ಟೂಲ್ ಕಿಟ್ ಎನ್ನುವಂತಹ ಶಬ್ದದ ನಿಖರವಾದಂತಹ ಶಬ್ದ ಭಂಡಾರದ ಅರ್ಥ ಬರುತ್ತೆ. ಇನ್ನು ಕೆಲವರು ನನ್ನ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ದವರೆಲ್ಲ ಕೂಡ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಬಂಡವಾಳನ್ನು ನಾನು ಬಯಲಿಗೆಳೆಯೋದು ಬೇಡ, ಭಗವಂತನೇ ಎಳಿತಾನೆ. ಒಂದು ಮಾತನ್ನು ಕೊನೆಯದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಮಾಯಣ ಎಲ್ರಿಗೂ ಗೊತ್ತು, ರಾಮನೂ ಗೊತ್ತು, ರಾವಣನೂ ಗೊತ್ತು. ರಾಮನನ್ನು ನಾವು ದೇವರು ಅಂತ ಪೂಜಿಸ್ತೀವಿ, ರಾವಣನನ್ನು ರಾಮನಿಂದ ಸಂಹಾರ ಆದಂಥ ರಾಕ್ಷಸ ಅಂತ ಗುರುತಿಸ್ತೀವಿ. ಆದರೆ ರಾವಣನು ಕೂಡ ಶಿವನ ಪರಮಭಕ್ತ. ರಾಮ ದೇವರು ಅಂತ ಗೊತ್ತಿದ ಮೇಲೆ ರಾವಣ ಸೃಷ್ಟಿಯಾಗೋನೆ ಅಂತ ಗೊತ್ತಾದ ತಕ್ಷಣವೇ ಆತನನ್ನು ಸಾಯಿಸ್ಬಿಡ್ಬೋದಿತ್ತು, ಯಾಕಂದ್ರೆ ರಾಮಂಗೆ ಶಕ್ತಿ ಇತ್ತು, ಯಾಕಂದರೆ ದೇವರಲ್ವಾ. ಆದರೆ ರಾಮ ರಾವಣನನ್ನು ಸಾಯಿಸಲಿಲ್ಲ ಹುಟ್ಟಿದ ತಕ್ಷಣವೇ. ತದನಂತರ ರಾವಣ ಬೆಳೆದು ನಿಂತು ಸೀತೆಯನ್ನು ಅಪಹರಿಸಿದ. ತದನಂತರ ರಾಮನ ವಿರುದ್ಧ ತೊಡೆತಟ್ಟಿ ನಿಂತು ಯುದ್ಧ ಮಾಡ್ದ. ಅದಾದಮೇಲೆ ರಾಮ ಆತನನ್ನು ಸಂಹಾರ ಮಾಡ್ತಾನೆ. ಅದಾದಮೇಲೆ ನಾವೆಲ್ಲ ಇವತ್ತು ಜೈ ಶ್ರೀರಾಮ್ ಅಂತಿದ್ದೀವಿ, ರಾಮನನ್ನು ಆರಾಧಿಸ್ತಿದ್ದೀವಿ, ಇದು ರಾಮನ ಪುಣ್ಯ ಭೂಮಿ ಅಂತ ಹೇಳ್ತಿದ್ವಿ. ಯಾಕೆಂತಂದರೆ ರಾಮ ತೆಗೆದುಕೊಂಡಂಥ ಸಮಯಾವಕಾಶ ಇತ್ತಲ್ಲ, ಆ 14 ವರ್ಷಗಳ ಕಾಲ ವನವಾಸ ಇತ್ತಲ್ಲ, ಒಬ್ಬ ಭಗವಂತನೇ ಅಷ್ಟೊಂದೆಲ್ಲ ಕಷ್ಟಪಟ್ಟವನೇ, ಅದನ್ನೆಲ್ಲ ಎದುರಿಸೋನೆ ಅಂತಂದಮೇಲೆ ನಾನೊಬ್ಬ ಸಾಮಾನ್ಯ ಸಣ್ಣ ಹುಲು ಮಾನವ, ನನ್ನ ಮೇಲೆ ಬಂದಿರತಕ್ಕಂಥ ಆರೋಪ ಎಂಥದ್ದೇ ಬರಲಿ ನಾನು ಅದನ್ನು ಫೇಸ್ ಮಾಡೋದಕ್ಕೆ ಸಿದ್ಧ. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಿಮ್ಮ ಎಲ್ಲ ಅಲಿಗೇಷನ್ಸ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ. ಈಗ ಕಾನೂನಿನ ಪ್ರಕಾರವಾಗಿ ನೀವು ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡಿದ ನಂತರ ಮಾಧ್ಯಮದವರು ಎಲ್ಲವನ್ನೂ ಕೂಡ ಪ್ರಸಾರ ಮಾಡ್ತೀರಿ ಅಂತ ನಾನು ಹೆಮ್ಮೆಯಿಂದ ನಂಬ್ತಾ ಇದ್ದೀನಿ, ಪ್ರೀತಿಯಿಂದ ಕೇಳ್ತಾ ಇದ್ದೀನಿ, ನಿಮ್ಮನ್ನು ಮಾಡ್ತೀರಾ ಅಂತ. ಸಾಧ್ಯ ಆದರೆ ಮಾಡಿ. ಹೆಂಗಾಗಿತ್ತು ಅಂತಂದರೆ ನನ್ನ ಮೇಲೆ ಕಳಂಕಗಳು, ಓ ಚಂದನ್ ಹಂಗೆ ಹಿಂಗೆ, ಹಾಲಿನಿಂದ ತೊಳೆಸಿಕೊಂಡು ಪರಿಶುದ್ಧವಾಗಿ ನಿಂತಿದ್ದೀನಿ. ಈಗಲೂ ಅವಕಾಶ ಕೊಡ್ತೀನಿ, ಇನ್ನೂ 1-2 ದಿನ ಪ್ರೂವ್ ಮಾಡಿ. ಇದನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ವಿಚಾರಗಳಿಂದ ನನ್ನನ್ನು ತಗ್ಲಾಕ್ಸ್ಬೇಕು, ಸಿಕ್ಕಾಕ್ಸ್ಬೇಕು, ಇವನು ಬಂಡವಾಳ ಬಯಲಿಗೆಳಿಬೇಕು ಅಂತಂದರೆ ಮತ್ತೆ ಅವಕಾಶ ಕೊಡ್ತೀನಿ, ನನ್ನನ್ನು ಬಯಲಿಗೆಳಿರಿ. ಸಾಧ್ಯ ಆದರೆ ಮತ್ತೊಂದು ಅವಕಾಶ ಕೊಡ್ತೀನಿ, ಓಪನ್ ಆಗಿ ಆ ಹುಡುಗನ್ನ ಡಿಬೇಟ್ ಕೂರಿಸಿ ಮಾತಾಡೋದಕ್ಕೆ ಯಾರಿಗಾದರೂ ಧೈರ್ಯ ಇದ್ದರೆ ನನಗೆ ಫೋನ್ ಮಾಡಿ ಕರೀರಿ, ನಾನು ಓಪನ್ ಆಗಿ ಬರ್ತೀನಿ. ಕರೆಸಿ ಅವನ ನನ್ನ ಮುಂದೆ. ಅದಕ್ಕೆ ಸಂಬಂಧಪಟ್ಟಾಗೆ ನನ್ನ ಹತ್ರ ಎಲ್ಲ ದಾಖಲೆಗಳಿದೆ. ಅವನ ಹತ್ರ ಏನು ದಾಖಲೆಗಳಿದೆ ಅಂತ ನೀವು ಕೇಳಬೇಕು. ಆರೋಪ ಮಾಡಿದ್ದಾರೆ ಚಂದನ್, ನಾವು ಕ್ವಶನ್ ಮಾರ್ಕ್ ಹಾಕೊಂಡು ಎಕ್ಸ್ಕ್ಲೇಮೇಟರಿ ಹಾಕೊಂಡು ನಾವು ಪ್ರಸಾರ ಮಾಡ್ಬೋದು, ನಮ್ಗೆ ರೈಟ್ಸ್ ಇದೆ ಅಂತ ಹೇಳೋದಲ್ಲ. ಅದು ನಿಜವಾದ ಮಾಧ್ಯಮದ ಜವಾಬ್ದಾರಿ ಅಲ್ಲ. ಅದಕ್ಕೆ ಸಂಬಂಧಪಟ್ಟಾಗೆ ದಾಖಲೆಗಳನ್ನು ಸಬ್ಮಿಟ್ ಮಾಡಿ, ಹೌದು ಈ ದಾಖಲೆಯ ಮೂಲಕವೇ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಬೇಕು. ಇನ್ನು ಕೆಲವರು ಏನು ಮಾತಾಡಲ್ಲ, ನಾನು ತುಂಬ ಕೂಲಾಗಿ ಮಾತಾಡಿ ಈ ವಿಚಾರವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 8:00 ಧರ್ಮಸ್ಥಳದ ವಿಚಾರದಲ್ಲಿ ನಾನು ವಿಡಿಯೋ ಮಾಡಿ ಸೌಜನ್ಯ ವಿಚಾರವಾಗಿ ನನಗೆ ಹಣ ಕೊಡ್ತಾರೆ ಅಂತ ಹೇಳಿದ ಒಂದು ವಿಡಿಯೋ ಮಾಡಿದ್ರಲ್ಲ, ಅದನ್ನು ವೈರಲ್ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಸೂಕ್ತ ಕ್ಲಾರಿಟಿಯ ಆಡಿಯೋ ರೆಕಾರ್ಡ್, ನನ್ನ ವಿಡಿಯೋ ಎಲ್ಲವೂ ಕೂಡ ಪ್ರಸಾರ ಆಗುತ್ತೆ. ಅದಾದ ನಂತರ ಮಾಧ್ಯಮದವರಿಗಿರುವಂಥ ಎಲ್ಲ ಸಂಶಯಗಳು, ಗೊಂದಲಗಳು ಕ್ಲಿಯರ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ನೀವು ನನ್ನನ್ನು ಅಂದ್ಕೊಂಡಿರ್ಬೋದು, ಈಗ ಅಭಿಷೇಕ್ ಅನ್ನೋಂಥನು SIT ವಿಚಾರಣೆಯಲ್ಲಿ ಇರೋದ್ರಿಂದ ನೀವು ಅವನ ಬಗ್ಗೆ ಕಣ್ಣೀರಿಟ್ಟ ಅಭಿಷೇಕ್, ತಪ್ಪೊಪ್ಪಿಕೊಂಡ ಅಭಿಷೇಕ್ ಅಂತ ಪ್ರಸಾರ ಮಾಡ್ತಿದ್ರು, ಅವನು ರಿಯಾಕ್ಷನ್ ಕೊಡೋಕ್ಕಿರಲಿಲ್ಲ. ಇದೇ ಥರ ಚಂದನ್ನು ಏನಾದರೂ ಮಾಡಿ ಸುದ್ದಿ ಮಾಡಿ ಅವನ ಫೋಟೋವನ್ನು ಎಲ್ಲ ಕಡೆ ಬಿಂಬಿತ ಮಾಡಿ ಅವನ ಬಗ್ಗೆ ಅಪಪ್ರಚಾರ ಸೃಷ್ಟಿ ಮಾಡಿ ಜನಗಳ ದೃಷ್ಟಿಯಲ್ಲಿ ಅವನನ್ನು ಕೆಟ್ಟವನು ಅನ್ನೋ ರೀತಿ ಬಿಂಬಿಸಿ, ಅದಾದಮೇಲೆ ಇವನನ್ನು ಹೇಗಾದರೂ ಮಾಡಿ SIT ಅವ್ರು ಬಂದು ಕರ್ಕೊಂಡು ಹೋಗಬೇಕು. ಅದಾದಮೇಲೆ ನಾವು ಬುರುಡೆ ಗ್ಯಾಂಗ್ನ ಮತ್ತೊಬ್ಬ ಸದಸ್ಯನನ್ನು ಬಯಲಿಗೆ ಎಳೆದೋ, ನಾವು ಹಂಗೆ ಮಾಡ್ದೋ ಹಿಂಗೆ ಮಾಡ್ದೋ ಅಂತ ಕ್ರೆಡಿಟ್ ತಗೊಳಕ್ಕೆ ಕಾಯ್ತಾ ಇದ್ದೀರಲ್ಲ, ಟ್ರೈ ಮಾಡಿ. ಮತ್ತೊಂದು ಸುವರ್ಣ ಅವಕಾಶ ಕೊಡ್ತಾ ಇದ್ದೀನಿ, ಟ್ರೈ ಮಾಡಿ. ಇದಾದಮೇಲೆ ಇವನು ಪ್ರೂವ್ ಮಾಡಲಿ ಲೀಗಲ್ಲಿ,
ಅದಾದಮೇಲೆ ಒಂದಷ್ಟು ಜನರ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ, ಕೆಲವೊಂದು ದಾಖಲೆಗಳು ಮಾತಾಡ್ತವೆ. ಅವಾಗ ಅವರು ಉತ್ತರ ಕೊಡ್ತಾರ, ಮುಖ ಮುಚ್ಕೊಂಡು ಓಡಾಡ್ತಾರ, ಅಥವಾ ಚಂದನ್ನ ಬೈದಂಥವರೆಲ್ಲ ಯಾವುದಾದ್ರೂ ಬಿಲದಲ್ಲಿ ಹೋಗಿ ಅಡಗಿಕೊಳ್ತಾರ? ಕಾದ್ ನೋಡೋಣ. 2 ರಿಂದ 3 ದಿನ ಕಾಯ್ರಿ ಸಾಕು. ಯಾರ್ಯಾರು ಅಲಿಗೇಷನ್ ಮಾಡಿದಾರಲ್ಲ ನನ್ನ ಮೇಲೆ, ಯಾರ್ಯಾರು ಹಿಂದಿಂದ ಇದ್ದಾರಲ್ಲ ಎಲ್ಲ ಆಚೆಗೆ ಬರುತ್ತೆ. ಭಗವಂತ ಮಂಜುನಾಥನೇ ತರಿಸ್ತಾ ಇದ್ದಾನೆ. ಈಗಲೂ ಹೇಳ್ತೀನಿ, ನನ್ನ ಇಷ್ಟು ವಿಡಿಯೋಗಳಲ್ಲಿ ನಿಮಗೆ ಸಾಧ್ಯ ಆದರೆ ನಾನು ಧರ್ಮಸ್ಥಳದ ವಿರುದ್ಧ ಮಾತನಾಡಿದ್ದೀನಿ ಅನ್ನುವಂಥ ಒಂದೇ ಒಂದು ಕ್ಲಿಪ್ಪನ್ನು ಪ್ರಸಾರ ಮಾಡಿ. ನಾನಿಲ್ಲಿ ಷಡ್ಯಂತ್ರಕ್ಕೆ ಒಳಗಾಗಿದ್ದೀನಿ ಅನ್ನುವಂಥ ಯಾವುದಾದ್ರೂ ಒಂದೇ ಒಂದು ಕ್ಲಿಪ್ ಇದ್ದರೆ ಪ್ರಸಾರ ಮಾಡಿ. ನಾನು ಯಾರ ಬಳಿ ಆದರೂ ಸಂಪರ್ಕದಲ್ಲಿದ್ದು ದುಡ್ಡನ್ನು ಪಡೆದಿದ್ದೀನಿ ಅನ್ನುವಂಥ ಒಂದು ದಾಖಲೆ ಇದ್ದರೆ ನಿಮ್ಮಲ್ಲಿ, ಅದನ್ನು ಪ್ರಸಾರ ಮಾಡಿ. ಓಪನ್ ಚಾಲೆಂಜ್. ಗಾಳಿಯಲ್ಲಿ ಗುಂಡು ಹೊಡೆದು ಬಚ್ಚಿಟ್ಟುಕೊಳ್ಳುವುದಲ್ಲ, ಬಚ್ಚಿಟ್ಟುಕೊಂಡ ನಂತರ ಎಲ್ಲೋ ಕೂತ್ಕೊಂಡು ಒಂದು ವಿಡಿಯೋ ಮಾಡಿಬಿಟ್ಟು ನಾನು ರೆಡಿ ಇದ್ದೀನಪ್ಪ ಅಂತ ಹೇಳೋದಲ್ಲ. ಮುಖಾಮುಖಿಯಾಗಿ ಭೇಟಿಯಾಗಬೇಕು, ನಮ್ಮಲ್ಲಿರ್ತಕ್ಕಂಥ ಆರೋಪಗಳನ್ನು ಮುಂದೆ ಇಡಬೇಕು, ಸಾಧ್ಯವಾದರೆ ನಮ್ಮ ಮುಖವಾಡವನ್ನು ಕಳಚಬೇಕು. ಇಲ್ಲ ಅಂತಂದರೆ ನಾವು ಮಾಡಿರ್ತೀವಲ್ಲ ತಪ್ಪುಗಳು, ನಾವು ಮಾಡಿರ್ತೀವಲ್ಲ ಮಿಸ್ಟೇಕ್ಗಳು, ಎಲ್ಲವೂ ಆಚೆಗೆ ಬರುತ್ತೆ. ಭಗವಂತ ಎಲ್ಲರನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 8 ಇದಕ್ಕೆ ಸಂಬಂಧಪಟ್ಟಾಗೆ ಸೌಜನ್ಯದು ರಿಲೇಟೆಡ್ ದುಡ್ಡಿನ ವಿಡಿಯೋ ಅದು ಪ್ರಸಾರ ಆಗುತ್ತೆ. ಓವರಾಲ್ ಆಗಿ ಈತ ಮಾಡಿರ್ತಕ್ಕಂಥ ಅಲಿಗೇಷನಲ್ಲಿ 5 ಮ್ಯಾಟ್ರನ್ನ ಪ್ರಸಾರ ಮಾಡಿರ್ತಾನೆ, ಪ್ರಸ್ತಾಪ ಮಾಡಿರ್ತಾನೆ. ಇಂಟರ್ವ್ಯೂಗೆ ಬರೋದಿಲ್ಲ ಅಂತ ನಾನು ಬರ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ದೀನಿ. ನನ್ನ ಮೇಲೆ ಥ್ರೆಟ್ ಮಾಡಿದ್ರು ಅಂತ ಹೇಳಿದ್ರು. ಥ್ರೆಟ್ ಮಾಡಿದವನು ಯಾರು ಅನ್ನೋದನ್ನು ಪ್ರಸಾರ ಮಾಡಿದ್ದೀನಿ. ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗೈತೆ, ಮಂಜು ಗೌಡ ಅವ್ರ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗೈತೆ ಕನ್ನಡ, ಅವರು ಇಂಟರ್ವ್ಯೂಗೆ ಬರಲ್ವಂತೆ ಅಂತಂದ್ರು. ಅದೇ ಮಂಜು ಗೌಡ ಅವರು ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿ 2 ದಿನಕ್ಕೆ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಅವ್ರದೇ ಚಾನಲಲ್ಲಿ ಓಪನ್ ಒಂದು ಸವಾಲು ಕೇಳಿದ್ದಾರೆ. ನಿನಗೆ ತಾಕತ್ತಿದ್ರೆ ಪರ್ಮಿಷನ್ ಕೊಡು, ನನಗೆ ನಿನ್ನ ವಿಡಿಯೋಗಳನ್ನ ಹಾಕೊಳ್ಳೋದಕ್ಕೆ ಕಾಪಿ ರೈಟ್ ಹಾಕ್ಬೇಡ, ನಾನು ನಿನ್ನನ್ನು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಧಾರಾಳವಾಗಿ ಹೇಳ್ತಾ ಇದ್ದೀನಿ. ಏನು ಬೇಕಾದರೂ ಬಳಸ್ಕೋಬೋದು, ನಾನು ಯಾವುದೇ ರೀತಿ ಕಾಪಿ ರೈಟನ್ನು ಕೂಡ ಹಾಕುವುದಿಲ್ಲ. ಈ ವಿಡಿಯೋವನ್ನು ಕೂಡ ಬಳಸ್ಕೋಬೋದು, ನಾನು ಯಾರಿಗೂ ಕೂಡ ಕಾಪಿ ರೈಟನ್ನು ಹಾಕುವುದಿಲ್ಲ. ಒಟ್ಟಾರೆಯಾಗಿ ಸಮಾಜದ ಮುಂದೆ ಚಂದನ್ನ ಸಾಧ್ಯವಾದಷ್ಟು ಬೇಗ ಬೆತ್ತಲೆ ಮಾಡಿ, ಬೆತ್ತಲು ಮಾಡಲು ಆಗದಿದ್ದರೆ ನೀವೇ ಬೆತ್ತಲೆ ಆಗುತ್ತೀರಿ. ಕಾದು ನೋಡಿ. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.